ನಮಸ್ಕಾರ. ಆರ್ ವಿ ಸ್ಟುಪಿಡ್ TV5 ಪ್ರೈಮ್ ಶೋಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಅನ್ನದಾತೋ ಸುಖೀ ಭವ ಅಂತ ಸಾವಿರಾರು ವರ್ಷಗಳಿಂದ ಹೇಳ್ಕೊಂಡು ಬಂದಿರತಕ್ಕಂಥ ದೇಶ ನಮ್ದು. ನಮಗೆ ಚೆನ್ನಾಗಿ ಗೊತ್ತಿದೆ, ಅನ್ನದಾತ ಸುಖವಾಗಿದ್ದಲ್ಲಿ ಮಾತ್ರ ಈ ದೇಶ ಸುಭಿಕ್ಷವಾಗಿರಬಲ್ಲದು ಅಂತ. ಕಳೆದ 100 ದಿನಗಳಿಂದ ರೈತರ ಪ್ರತಿಭಟನೆ ನಡೀತಾ ಇತ್ತು. ಅದಕ್ಕೊಂದು ಲಾಜಿಕಲ್ ಕನ್ಕ್ಲೂಷನ್ ಕೊಡುವಂಥ ಅಥವಾ ಯಾವೆಲ್ಲ ಸಮಸ್ಯೆಗಳನ್ನ ರೈತರು ಎತ್ತಿದ್ರು ಅದಕ್ಕೊಂದು ಪರಿಹಾರ ಒದಗಿಸುವಂತಹ ಕೆಲಸ ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ. ಹಾಗಾದ್ರೆ ಈಗ ಕಳೆದ 60-70 ವರ್ಷಗಳಿಂದನೂ ರೈತರು ಪ್ರತಿಭಟನೆ ಹೋರಾಟ ಚಳವಳಿ ಇದನ್ನೇ ಮಾಡ್ಕೊಂಡು ಬಂದಿದ್ದಾರಲ್ಲ, ಇನ್ನೂ ಎಷ್ಟು ವರ್ಷ ಅವ್ರು ಇದನ್ನೇ ಮಾಡ್ತಾ ಇರಬೇಕು? ಯಾಕೆ ನಮ್ಮ ದೇಶದ ಒಂದು ಅತ್ಯಂತ ಪ್ರಮುಖ ವರ್ಗ, ಉಳುಮೆ ಮಾಡುವ ವರ್ಗ, ಅತ್ಯಂತ ದೊಡ್ಡ ವರ್ಗ, ದೊಡ್ಡ ಸಮುದಾಯ ಸದಾಕಾಲ ಪ್ರತಿಭಟನೆ ಹೋರಾಟ ಮಾಡಿಯೇ ಎಲ್ಲವನ್ನೂ ಪಡ್ಕೊಳ್ಬೇಕು? ಯಾಕಿಂಥ ಪರಿಸ್ಥಿತಿ ಬಂದಿದೆ? ಮತ್ತು ಇದನ್ನೆಲ್ಲ ನೋಡಿಕೊಂಡು ಈ ದೇಶದ ಶ್ರೀಸಾಮಾನ್ಯರಾಗಿ ದಶಕಗಳಿಂದ ನಾವೆಲ್ಲರೂ ಸುಮ್ಮನೆ ಕೂತಿದ್ದೀವಲ್ಲ, ಆರ್ ವಿ ಸ್ಟುಪಿಡ್? ಸೊ ಏನೇನಾಯ್ತು ಹಾಗಾದ್ರೆ? ಇದು ನಾವೆಲ್ಲ ಸುಮ್ಮನೆ ನೋಡಿ 4 ಒಣ ಚರ್ಚೆ ಮಾಡಿ ಮರೆತು ಬಿಡುವಂತಹ ಒಂದು ವಿದ್ಯಮಾನವೇ? ಇದೊಂದು ಸಮಾಜದ ಗಂಭೀರ ಪ್ರಶ್ನೆ ಅಲ್ವೇ? ಒಂದ್ಸಾರಿ ಒಂದು ಹುಣ್ಣ ಆಯ್ತು ಅಂದ್ರೆ ಪದೇ ಪದೇ ಆ ಹುಣ್ಣ ಆಗ್ತಾ ಇರುತ್ತೆ ಅಂತಂದ್ರೆ ಅದನ್ನ ಶಮನ ಮಾಡೋದಕ್ಕೆ ಏನು ಬೇಕೋ ಅದನ್ನ ಮಾಡ್ಬೇಕಲ್ವಾ? ಅಥವಾ ಅದು ಮತ್ತೆ ಬಾರದ ಹಾಗೆ ಆರೋಗ್ಯಗೊಳಿಸೋದಕ್ಕೆ ಏನು ಮಾಡಬೇಕೋ ಹಾಗೆ ಮಾಡ್ಬೇಕಲ್ವಾ? ಯಾಕೆ ಎರಡೂ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ಅದೊಂಥರ ರೈತರೇ ಯಾವುದೋ ಒಂದು ಸಮುದಾಯ, ಆಡಳಿತವೇ ಒಂದು ಬೇರೆ ಅನ್ನೋ ರೀತಿನಲ್ಲಾಗಿದೆ? ಇದೆರಡರ ನಡುವೆ ನಾವು ಮಾಧ್ಯಮವಾಗಿ ಒಂದು ಕೊಂಡಿ ಬೆಸೆಯೋದಕ್ಕೆ ಸಾಧ್ಯನಾ? ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ರೈತ ಹೋರಾಟದ ಮುಂದಿನ ಗುರಿ ಏನು? ಮುಂದೆ ಅದನ್ನ ಅವ್ರು ಹ್ಯಾಕ್ ತಗೊಂಡೋಗ್ತಾರೆ? ಸರ್ಕಾರ ಅದನ್ನ ಹ್ಯಾಗ್ ನೋಡುತ್ತೆ? ಅವ್ರನ್ನ ವಿಶ್ವಾಸಕ್ಕೆ ತಗೊಳುತ್ತಾ? ಇಷ್ಟು ದಿನ ಏನಾಯ್ತು ಹಾಗಾದ್ರೆ? ರೈತ ಹೋರಾಟದ ಒಂದು ಝಲಕ್ ನಿಮ್ಮ ಮುಂದೆ. 3 ಕೃಷಿ ಕಾಯ್ದೆಗಳಿಗೆ ತಿದ್ದುಪಡಿ ತಂದ ಕೇಂದ್ರ ಸರ್ಕಾರ. ವಿರೋಧಿಸಿ ನಡೆದ ರೈತರ ಧರಣಿಗೀಗ 100ನೇ ದಿನದ ವಿಷಾದ. ಸುಮಾರು 3.5 ತಿಂಗಳ ಹಿಂದೆ ಕೇಂದ್ರದ ಬಿಜೆಪಿ ಸರ್ಕಾರ ಬಹುತೇಕ ಪ್ರತಿಪಕ್ಷಗಳ ವಿರೋಧದ ನಡುವೆಯೂ ತನ್ನ ಪಾರಮ್ಯದ ಬಲದ ಮೇಲೆ 3 ಕೃಷಿ ಕಾಯ್ದೆಗಳಿಗೆ ತಿದ್ದುಪಡಿ ತಂದೇ ಬಿಟ್ಟಿತ್ತು. ಅಂದು ತಿದ್ದುಪಡಿ ಮಸೂದೆ ವಿರೋಧಿಸಿ ಆರಂಭವಾದ ರೈತರ ಹೋರಾಟ ಇವತ್ತಿಗೆ 100 ದಿನ ಪೂರೈಸಿದೆ. ಈ ನಡುವೆ ಅದೆಷ್ಟೋ ದುರ್ಘಟನೆಗಳು ಘಟಿಸಿ ಜನಮಾನಸ ನಡುವೆ ಬೆರೆತು ಹೋಗಿದೆ. ರೈತರ ದೀರ್ಘಕಾಲದ ಹೋರಾಟಕ್ಕೆ ಸುಮಾರು 248 ರೈತರು ಮೃತಪಟ್ಟಿದ್ದಾರೆ. ಇದೆಲ್ಲದರ ನಡುವೆ ತಿದ್ದುಪಡಿ ಕಾಯ್ದೆಗಳನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿರುವ ಕೇಂದ್ರಕ್ಕೆ ರೈತರನ್ನ ಓಲೈಸುವ ಯಾವ ನಡೆಯೂ ಯಶಸ್ಸು ಕಾಣಲೇ ಇಲ್ಲ. ಹೊಸ ಆಯಾಮ ಮಜಲಿಗೆ ಮಗ್ಗಲು ಬದಲಿಸುತ್ತಲೇ ರೈತರ ಅವಿರತ ಧರಣಿ ಮಾತ್ರ 100 ದಿನ ದಾಟಿಯೂ ಮುಂದುವರೆದಿದೆ. ಇದೆಲ್ಲದರ ನಡುವೆ ರೈತರ ಸುದೀರ್ಘಾವಧಿಯ ಹೋರಾಟದಿಂದಾಗಿ ವಿಶ್ವಮಟ್ಟದಲ್ಲಿ ಭಾರತ ತಲೆ ತಗ್ಗಿಸುವಂತಾಗಿದೆ. ಮೊನ್ನೆಯಷ್ಟೇ ಬ್ರಿಟನ್ ಸಂಸತ್ತಿನಲ್ಲೂ ರೈತ ಚಳುವಳಿ ಮತ್ತು ಅದನ್ನು ಸರ್ಕಾರ ಹತ್ತಿಕ್ಕುತ್ತಿರುವ ನೀತಿಯ ಕುರಿತು ಸುದೀರ್ಘ ಚರ್ಚೆ ನಡೆದಿದೆ. ಪ್ರತಿಭಟನೆ ಹತ್ತಿಕ್ಕುವ ಕೇಂದ್ರದ ಪ್ರಯತ್ನವೂ ಮುಂದುವರೆದೇ ಇತ್ತು. ದೆಹಲಿಯ ಗಡಿಗಳಲ್ಲಿ ಮುಳ್ಳು ಬೇಲಿಗಳನ್ನು ಹಾಕಿ ಉಕ್ಕಿನ ಮೊಳೆಗಳನ್ನು ನೆಡಲಾಯಿತು. ರೈತರು ಎದೆಗುಂದಲೇ ಇಲ್ಲ. ಬದಲಾಗಿ ಪ್ರತಿಭಟನೆಯ ಕುಡಿಗಳು ಮೊಳಕೆಯೊಡೆದು ಬೃಹತ್ತಾಗತೊಡಗಿದವು. ಮಾರ್ಚ್ 20ಕ್ಕೆ ಶಿವಮೊಗ್ಗದಲ್ಲಿ ರೈತ ಮಹಾಪಂಚಾಯತ್ ನಡೆಸಲು ನಿರ್ಧಾರ. ಮೊನ್ನೆ ಮಹಿಳಾ ದಿನಾಚರಣೆ ಅಂಗವಾಗಿ ರೈತ ಮಹಿಳೆಯರು ಪ್ರತಿಭಟನೆಯ ನೇತೃತ್ವ ವಹಿಸಿದ ಸಂದರ್ಭ ದುಷ್ಕರ್ಮಿಗಳು ಗಾಳಿಯಲ್ಲಿ ಗುಂಡು ಹಾರಿಸಿ ಪ್ರತಿಭಟನೆ ಚದುರಿಸುವ ಪ್ರಯತ್ನವನ್ನು ಮಾಡಿದ್ರು. ಗಣರಾಜ್ಯೋತ್ಸವ ಟ್ರ್ಯಾಕ್ಟರ್ ಪರೇಡ್ ಸಂದರ್ಭ ಅಮಿತ್ ಶಾ ಜೊತೆ ನಂಟು ಹೊಂದಿದ್ದನೆನ್ನಲಾದ ದೀಪ್ ಸಿಧು ಎಂಬ ನಟ ಮತ್ತು ಅಂದಿನ ಹಿಂಸಾಚಾರದ ಬೆನ್ನಲ್ಲೇ ರೈತ ಹೋರಾಟದ ನೇತೃತ್ವ ವಹಿಸಿದ ರಾಕೇಶ್ ಟಿಕಾಯತ್ ರೈತ ಮಹಾಪಂಚಾಯತ್ಗೆ ಕರೆ ನೀಡಿದ್ರು. ಮಹಾಪಂಚಾಯತ್ ಸಭೆಗಳಲ್ಲಿ ಇತಿಹಾಸದಲ್ಲೇ ಕಂಡು ಕೇಳರಿಯದ ರೀತಿಯಲ್ಲಿ ಜನಸ್ತೋಮವೇ ನೆರೆಯತೊಡಗಿತ್ತು. ಈಗ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಮಾರ್ಚ್ 20ರಂದು ಶಿವಮೊಗ್ಗದಲ್ಲಿ ರೈತ ಮಹಾಪಂಚಾಯತ್ ನಡೆಯಲಿದೆ.
ಈ ನಡುವೆ ಹೋರಾಟಕ್ಕೆ ಮಣಿಯಲೇಬೇಕಾದ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಸುವುದಾಗಿಯೂ ಎಪಿಎಂಸಿಗಳನ್ನು ಮುಚ್ಚುವುದಿಲ್ಲವೆಂದು ಅಷ್ಟೇ ಯಾಕೆ 18 ತಿಂಗಳ ಕಾಲ ಆ ಕಾಯ್ದೆಗಳನ್ನು ಜಾರಿಗೆ ತರುವುದಿಲ್ಲವೆಂದು ಸಂಸತ್ನಲ್ಲಿ ಘೋಷಿಸಿದೆ. ಬಟ್ 3 ಕೃಷಿ ಕಾಯ್ದೆಗಳನ್ನು ಸಂಪೂರ್ಣ ರದ್ದುಗೊಳಿಸಲೇಬೇಕೆಂಬ ರೈತರ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುತ್ತಿದೆ. ನ್ಯೂಸ್ ಡೆಸ್ಕ್ TV5. ರೈಟ್. ಪ್ರಶ್ನೆ ಇರ್ತಕ್ಕಂಥದ್ದು, ಹೋರಾಟ ಅಂತಂದಾಗ ಇದರಲ್ಲಿ ಹಲವು ಆಯಾಮಗಳು ಬಂದ್ಬಿಡುತ್ತೆ, ತಾನಾಗಿ ಬಂದ್ಬಿಡುತ್ತೆ. ಅದರಲ್ಲಿ ಒಂದಷ್ಟು ರಾಜಕೀಯ ಮಿಕ್ಸ್ ಆಗುತ್ತೆ, ಒಂದಷ್ಟು ಅದಕ್ಕೆ ಕೆಲವೊಂದಷ್ಟು ಪಕ್ಷಗಳು ಅದರ ಅಡ್ವಾಂಟೇಜನ್ನು ತಗೊಳ್ತವೆ, ಅದಕ್ಕೊಂದಷ್ಟು ಉಪ್ಪು ಹುಳಿ ಖಾರ ಎಲ್ಲವನ್ನು ಕೂಡ ಸುರಿಯಲಾಗುತ್ತೆ. ರೈತ ಹೋರಾಟವನ್ನು ಹಾಗೆ ಹೈಜಾಕ್ ಮಾಡುವಂತಹ ಪ್ರಯತ್ನಗಳು ನಡೆದುವು ಅಂತಲೇ ಹೇಳಬೇಕಾಗತ್ತೆ. ಆದರೆ ನಾನು ಮಾತನಾಡ್ತಾ ಇರುವಂಥದ್ದು ದೇಶದ ನಿಜವಾದ ರೈತರ ಕುರಿತಾಗಿ. ದೇಶದಲ್ಲಿ ನಿಜಕ್ಕೂ ರೈತರ ಸಮಸ್ಯೆಗಳು ಇದ್ದಾವಲ್ಲ. ಈಗ ಪ್ರತಿಭಟನೆ ಮಾಡ್ತಾ ಇರುವವರು ಒಂದಷ್ಟು ಜನ ರೈತರ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನಿಜ. ಅದ್ರ ಜೊತೆಗೇನೆ ನಿಜಕ್ಕೂ ಪ್ರತಿಭಟನೆ ಮಾಡಲಾಗದ ರೈತ ಕೂಡ ಇವತ್ತು ಸಾಕಷ್ಟು ಸಂಕಷ್ಟದಲ್ಲಿದ್ದಾನೆ. ಆ ರೈತರಿಗೆ, ಅವರ ಸಮಸ್ಯೆಗಳಿಗೆ, ಒಟ್ಟು ಇಡೀ ದೇಶದ ಅತಿ ದೊಡ್ಡ ಸಮುದಾಯ ಆಗಿರ್ತಕ್ಕಂಥ ರೈತರ ಸಮಸ್ಯೆಗಳಿಗೆ ಏನು ಪರಿಹಾರ? ಎಲ್ಲೋ ಒಂದ್ ಕಡೆ ಸರ್ಕಾರ ಮತ್ತು ರೈತರ ನಡುವೆ ಒಂದು ಬಾಂಧವ್ಯ ಬೆಳಿಬೇಕಲ್ವಾ? ಯಾಕಂತಂದ್ರೆ ಅತಿ ದೊಡ್ಡ ಸಮುದಾಯವಾಗಿ ಎಲ್ಲ ರೀತಿನಲ್ಲೂ ಈ ದೇಶದ ಎಕಾನಮಿಯಿಂದ ಹಿಡಿದು, ಈ ದೇಶದ ಸಂಸ್ಕೃತಿಯಿಂದ ಹಿಡಿದು ಎಲ್ಲ ರೀತಿನಲ್ಲೂ ಈ ದೇಶದ ನಿಜವಾದ ಬೆನ್ನೆಲುಬು ಅಂತಂದ್ರೆ ರೈತ. ಆತನನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಯಾವ ಸರ್ಕಾರವಾದರೂ ಹೇಗೆ ನಡೆಯೋದಕ್ಕೆ ಸಾಧ್ಯ? ಹೆಚ್ಚು ದಿನ ಆತ ಕೂಡ ಈ ದೇಶದ ಬಹುಮುಖ್ಯ ಭಾಗ ಅಲ್ವೇ? ಆತನನ್ನು ಕೂಡ ಜೊತೆಗೆ ತಗೊಂಡು ಹೋಗ್ಬೇಕಲ್ವೇ? ಅದು ಆಗ ಎಲ್ಲರ ಜೊತೆ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಆಗುತ್ತಲ್ವೇ? ಅಥವಾ ರೈತರ ನಡುವೆ ಅಥವಾ ರೈತರ ಮನದ ಒಳಗೆ ಇನ್ನಷ್ಟು ಮತ್ತಷ್ಟು ಆಕ್ರೋಶ ಮಡುಗಟ್ಟೋದಕ್ಕೆ ಬಿಡ್ತಾ ಹೋಗೋದು ಸರಿನಾ? ಯಾಕೆ ಆಕ್ರೋಶ ಮಡುಗಟ್ಟುತ್ತೆ ಅಂತಂದ್ರೆ ನ್ಯಾಚುರಲ್ಲು. ನಾವು ಒಂದು ಫ್ಯಾನ್ಸಿ ಐಡಿಯಾ ಆಗಿ ಕೃಷಿ ಮಾಡ್ತೀವಿ ಅಂತ ಹೋಗೋದು ಬಹಳ ಈಸಿ. ದುಡ್ಡಿದ್ರೆ ಒಂದಿಷ್ಟು ಜಮೀನು ತಗೊಂಡು ಸುಮ್ಮನೆ ಆರಾಮಾಗಿ ಟೈಮ್ ಪಾಸ್ ಮಾಡೋದಕ್ಕೆ ಕೃಷಿ ಮಾಡೋದು ಬಹಳ ಸುಲಭ. ಆದರೆ ನಿಜವಾಗಿಯೂ ಹೊಟ್ಟೆಪಾಡಿಗಾಗಿ, ನಿಜವಾಗಿಯೂ ಉಳುಮೆಯನ್ನೇ ಕಾಯಕವನ್ನಾಗಿ ನಂಬಿಕೊಂಡು ಕೋಟಿ ಕೋಟಿ ಜನ ರೈತರು ಈ ದೇಶದಲ್ಲಿ ದಿನನಿತ್ಯ ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೆ ಹೊಲದಲ್ಲಿ ಸಮಯ ಕಳೀತಾರೆ. ಆದರೂ ಕೂಡ ಅವರ ಹೊಟ್ಟೆ ಬೆನ್ನಿಗೆ ಹತ್ತಿರ್ತದೆ. ಅವ್ರಿಗೆ ಇಡೀ ವರ್ಷ ಕೂತು ತಿನ್ನುವಷ್ಟು ಸಮೃದ್ಧವಾದ ಬೆಳೆಯೂ ಸಿಗೋದಿಲ್ಲ, ಹಣವೂ ಸಿಗೋದಿಲ್ಲ. ಈ ದೇಶದ ಹೆಚ್ಚು ಜನರನ್ನ ಹಾಗೆ ಅಂಥ ಸ್ಥಿತಿಯಲ್ಲಿ ಇಟ್ಕೊಂಡು ನಾವಿನ್ನೇನು ಅಭಿವೃದ್ಧಿ ಕಾಣಕ್ ಸಾಧ್ಯ? ಸೊ ಜನರ ಹತ್ರ ಹೋಗೋಣ. ಹಾಸನದಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ಜನರ ಜೊತೆ ಇದ್ದಾರೆ, ಅಲ್ಲಿನ ರೈತ ಮುಖಂಡರುಗಳ ಜೊತೆ ಇದ್ದಾರೆ. ಏನ್ ಹೇಳ್ತಾರ ಅವರು ಕೇಳೋಣ. ಲೆಟ್ಸ್ ಗೋ ಟು ಹಾಸನ್. ಪ್ರಕಾಶ್, ಒಂದ್ ಕಡೆ ಒಂದು ಸ್ವಲ್ಪ ದಿನ ಭರ್ಜರಿಯಾಗಿ ರೈತ ಚಳುವಳಿ ನಡೀತು. ಈಗ ಅದರ ಕಾವು ಎಲ್ಲ ಒಂದ್ ಕಡೆ ಕಡಿಮೆ ಆಗಿದೆಯೇನೋ ಅಂತ ಅನ್ಸುತ್ತೆ. ಚಳುವಳಿ ಮಾತ್ರ ಮುಖ್ಯವಲ್ಲ, ನಿಜವಾದ ರೈತರ ಸಮಸ್ಯೆಗಳು ಬಗೆಹರಿಯೋದು ಮುಖ್ಯ ಅಂತ. ಹಾಗಾಗ್ತಿದ್ಯಾ? ರೈತರು ಏನ್ ಹೇಳ್ತಾರೆ? ಅಲ್ಲಿನ ರೈತ ಮುಖಂಡರು ಏನ್ ಹೇಳ್ತಾರೆ? ಹಾ, ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ. ಏನಂತಂದ್ರೆ ಈಗಾಗಲೇ ದೇಶದಲ್ಲಿ, ಅದರಲ್ಲೂ ದೆಹಲಿಯಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಇವತ್ತಿನವರೆಗೆ ಯಾರೊಬ್ರು ಕೇಂದ್ರ ಸಚಿವರಾಗ್ಲಿ ಅದಕ್ಕೆ ಯಾರು ಕೂಡ ಗಮನ ವಹಿಸ್ತಾ ಇಲ್ಲ. ಬರೀ ಅವ್ರನ್ನ ನಾವು ಕರಿತೀವಿ, ಮಾತಾಡಿಸ್ತೀವಿ, ಎಲ್ಲವನ್ನು ಮಾಡ್ತೀವಿ, ಅವ್ರನ್ನ ಕರೆದು ಏನೇನು ಸಮಸ್ಯೆ ಆಲಿಸ್ತೀವಿ ಅಂದವರು ಇದುವರೆಗೂ ಕೂಡ ಯಾರು ಅವರನ್ನ ಮಾತಾಡಿಸಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಮ್ಮ ಜೊತೆಗೆ ಹಾಸನದಲ್ಲಿ ರೈತ ಮುಖಂಡರು, ಅದರಲ್ಲೂ ಕೂಡ ರೈತರ ಬಗ್ಗೆ ಹೋರಾಟ ಮಾಡಿರುವಂತವ್ರು ರೈತ ಮುಖಂಡರುಗಳು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಶ್ರೀಲಕ್ಷ್ಮಿ ಸರ್, ಈಗ ಕೇಂದ್ರದಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು, ನೀವು ಕೂಡ ಸಾಕಷ್ಟು ಬಾರಿ ಹಾಸನದಲ್ಲಿ ರೈತ ಚಳವಳಿ ಭಾಗವಹಿಸಿದ್ದೀರಿ. ಏನಕ್ಕೆ ನಿಮ್ಮ ಸಮಸ್ಯೆಯನ್ನ ಕೇಳ್ತಾ ಇಲ್ಲ ಕೇಂದ್ರ ಸರ್ಕಾರದವ್ರು? ಏನಕ್ಕೆ ಕೇಳ್ತಾ ಇಲ್ಲ ಅಂತ? ಸರ್, ಇವತ್ತು ತಿಂಗಳ ಮೇಲೆ 5 ದಿವಸ ಆಗಿದೆ. ಕೇಂದ್ರ ಸರ್ಕಾರ ಬಾಯಿ ಬಿಡ್ತಾ ಇಲ್ಲ, ಬರೀ ನಾಟಕ ಆಡ್ತಾರೆ. ಅದೇ ಅವರು ಸರ್ಕಾರ ಇಲ್ದ ಹೋದಾಗ ಅವ್ರ ಕಡೆ ಬರೀ ಎಂಟಾಣಿ ಜಾಸ್ತಿ ಆಯಿತು ಅಂದ್ರೆ ರಸ್ತೆಗಿಳಿಯೋರು. ಅವರಿಗೆ ಅರ್ಥ ಆಗ್ತಾ ಇಲ್ಲೋ ಏನೋ ಅಂತ ಗೊತ್ತಿಲ್ಲ. ಇವಾಗ ಮಹೇಂದ್ರ ಸಿಂಗ್ ಟಿಕಾಯ್ತರ್ ಮಗ ಇಡೀ ಕರ್ನಾಟಕ ರೌಂಡ್ ಆಗ್ತಾ ಇದ್ದಾರೆ, ಇಡೀ ದೇಶ ಅಂತ ಇವತ್ತು ರೌಂಡ್ ಆಗ್ತಾ ಇದ್ದಾರೆ, ವಿಚಾರ ಮುಟ್ಟಿಸ್ತಾ ಇದ್ದಾರೆ. ಇಡೀ ಸಂಘಟನೆಗಳೆಲ್ಲ ಬೀದಿಗಿಳಿತಾ ಇದೀವಿ. ಅವ್ರಿಗೆ ಎಚ್ಚರಿಕೆ ತರ್ತೀವಿ. ಶುರುವಾಗಿದೆ ಅವರಿಗೆ ಇಲ್ಲಿಂದ ಶನಿ ವಕ್ರಿಸ್ಕೊಂಡಿದ್ದಾನೆ. ಇವತ್ತು ಶಿವರಾತ್ರಿ ಭಾರಿ ಅವರು ದೇವ್ರ ಭಕ್ತರುಗಳು, ಅವ್ರಿಗೆ ಇವತ್ತಿನಿಂದ ಗೊತ್ತಾಗುತ್ತೆ ಅವ್ರ ಕಷ್ಟ ಏನು ಅಂತೇಳಿ. 1000 ರೂಪಾಯಿ ಗ್ಯಾಸ್ ಮಾಡಿದ್ದಾರೆ, 100 ರೂಪಾಯಿ ಪೆಟ್ರೋಲಿಗೆ ಹೋಗ್ತಾ ಇದೆ. ಇವತ್ತು ರೈತರು ಗೋಲ್ಡ್ನೇ ವಿಚಾರಿಸ್ತಾ ಇಲ್ಲ ಇವರು. ಆಲೂಗೆಡ್ಡೆ, ಜೋಳ ಇರ್ಬೋದು, ಶೇಂಗಾ ಇರ್ಬೋದು,
ಬರೀ ಸುಳ್ಳು ಭರವಸೆ ಹೇಳ್ತಾ ಇದಾರೆ ಹೊರತು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ದುಡ್ಡು ಅಂದಿದ್ರೆ ನಾವು ರಾಜಕಾರಣ ಮಾಡ್ಬೋದು, ದುಡ್ಡು ಅಂದಿದ್ರೆ ನಾವು ಗೆಲ್ಲಬಹುದು ಅಂತ ಅವ್ರು ತಿಳಿದಿದ್ದಾರೆ. ಇಡೀ ಜನ ಲೆಕ್ಕಾಚಾರ ನಾವು ಆಗ್ತಾ ಇದೀವಿ. ಹಳ್ಳಿ ಜನಗಳು ಇವತ್ತು ಹಳ್ಳಿ ಮುಟ್ಟಿಸ್ತಾ ಇದೀವಿ. ಕೇಂದ್ರದಿಂದ ನಮ್ಮ ಚಳವಳಿಗಾರರು ಬರ್ತಾ ಇದ್ದಾರೆ ಹಳ್ಳಿಗಳಿಗೆ. ನಾವು ಇಡೀ ಕೇಂದ್ರ ಬಡದೆಬ್ಬರಿಸಿ ನಾವು ಈಚೆ ಕಡೆಗೆ ನೂಕ ಅಂತ ಕಾರ್ಯಕ್ರಮ ಶೀಘ್ರದಲ್ಲಿ ನಾವು ಮಾಡ್ತೀವಿ. ನಾವು ರೈತ ಚಳವಳಿಗಳು ಎಲ್ಲ ಪ್ರಕಾಶ್ ಅವರನ್ನ ಕೇಳಿ ಬರೀ ಚಳವಳಿ ಮಾಡೋದು ಮಾತ್ರ ಅವರ ಉದ್ದೇಶವಾ ಅಥವಾ ಸಮಸ್ಯೆಗಳು ನಿಜವಾಗಿಯೂ ಬಗೆಹರಿಬೇಕಂತ? ಯಾಕಂತಂದ್ರೆ 11-15 ಬಾರಿ ಕೇಂದ್ರ ಸರ್ಕಾರ ಮಾತುಕತೆಗೆ ಕರೆದರೂ ಕೂಡ ರೈತರು ಇಲ್ಲ, ನೀವು ಏಕದಮ್ ಅದನ್ನ ರದ್ದು ಮಾಡ್ಬೇಕೆ ಹೊರತು ನಾವು ಮಾತುಕತೆಗೆ ಬರೋದಿಲ್ಲ ಅಂತಾರೆ. ಈಗ ಕೇಂದ್ರ ಸರ್ಕಾರವೇ ಜಿದ್ದು ಹಿಡೀಲಿ, ರೈತರ ಜಿದ್ದು ಹಿಡೀಲಿ, ಜಿದ್ದಿನಿಂದ ಏನೂ ಸಾಧಿಸಕ್ಕಾಗಲ್ಲ. ಸಮಸ್ಯೆಗಳು ಬಗೆಹರಿಬೇಕಲ್ವಾ? ಅದಕ್ಕೇನ್ ಮಾಡ್ಬೇಕು? ಸುಮ್ಮನೆ ಹೋರಾಟ ಸರಿ, ಹೋರಾಟ ಮಾಡೋ ಹಕ್ಕು ಅವ್ರಿಗಿದೆ, ಖಂಡಿತವಾಗ್ಲೂ ಮಾಡ್ಲಿ, ಅದಕ್ಕಲ್ಲ. ಬಟ್ ಸಮಸ್ಯೆಗಳ ಬಗ್ಗೆ ಹರಿಯೋದಕ್ಕೆ ಏನ್ ಮಾಡ್ಬೇಕು ಕೇಳಿ. ಸರ್, ಈಗ ಸಾಕಷ್ಟು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರಿ. ಕೇಂದ್ರ ಸರ್ಕಾರದ ಯಾರೊಬ್ರು ಕೂಡ ಇದುವರೆಗೆ ಮಾತುಕತೆಗೆ ಬರ್ತಾ ಇಲ್ಲ. ನಿಮ್ಮ ಸಮಸ್ಯೆ ಬಗೆಹರಿಯೋದು ಯಾವಾಗ? ಎಷ್ಟು ದಿನ ಅಂತ ಹೋರಾಟ ಮಾಡ್ತೀರಿ? ಹೋರಾಟ ಮಾಡ್ತಾನೆ ಇದ್ರಿ. ಎಲ್ಲೋ ಒಂದ್ ಕಡೆ ರೈತ ಮುಖಂಡರು ಒಂದಿಷ್ಟು ಜನ ಬೇರ್ಪಟ್ಟಿದ್ದಾರೆ ಅನ್ನುವ ಮಾಹಿತಿ ಇದೆ. ಈಗ ನೀವು ಕೂಡ ಅಲ್ಲಿ ಅಂದ್ರೆ ಸಾಕಷ್ಟು ಜನ ಹೋರಾಟ ಮಾಡ್ತಾ ಇರುವಂತದ್ದು ಯಾಕೆ? ನಿಮ್ಮ ಸಮಸ್ಯೆ ಏನಾಗಿರ್ಬೋದು ಅಂತ ಏನ್ ಹೇಳ್ತೀರಿ? ಏನ್ ಹೇಳಲಿಕ್ಕೆ ಬಯಸ್ತೀರಿ? ಸರ್, 23ನೇ ತಾರೀಕು ಬೆಂಗಳೂರು ಜಾಥಾ ಇದೆ, ರೈತ ಚಳವಳಿದು. ಬೆಂಗಳೂರಲ್ಲಿ ಒಂದು ತೀರ್ಮಾನ ತಗೋತಾ ಇದೀವಿ. ಎಲ್ಲ ರಾಜ್ಯದಲ್ಲೂ ಇಡೀ ರಾಜ್ಯದವರೆಲ್ಲರೂ ಬರ್ತಾ ಇದ್ದಾರೆ. ನಾವು ಕುಂತು ಬಿಟ್ಟು ಇದ್ರ ಬಗ್ಗೆ ಏನ್ ತೀರ್ಮಾನ ತಗೋಬೇಕು ಅಂತ ನಾವು ಒಂದು ಹಂತಕ್ಕೆ ಬರ್ತಾ ಇದೀವಿ 23ನೇ ತಾರೀಕು. ಅದ್ರ ಜೊತೆ ಇವರಂತ ಮಂಡ್ರನ್ನ ನಾವು ಎಲ್ಲೂ ನೋಡಲಿಲ್ಲ. ಯಾಕಂದ್ರೆ ಇವರಂತ ಸುಳ್ರು ಕಳ್ಳರು ಬರೀ ಕಳ್ಳರೇ ತುಂಬಿದಾರೆ ಹೊರತು ಒಳ್ಳೆಯವ್ರು ಒಬ್ರು ಅಲ್ಲ ಸರ್. ಅವ್ರು ತಿಳ್ಕೊಂಡಿರ್ಬೋದು, ಯಾವಾಗ್ಲೂ ಒಂದ್ಸತಿ ಹಿಂದೂ ಮುಸ್ಲಿಮ್ಸ್ ಅಂತ ಹೇಳ್ಕೊಂಡು ಇವ್ರು ಓಟ್ ಕೆದಿತಾ ಇರ್ಬೋದು. ಎಷ್ಟು ದಿವಸ ಕಳ್ತನ ಮಾಡಕ್ ಸಾಧ್ಯ ಸರ್? ಒಂಥರ ಕಟ್ ಪಾಕೆಟ್ ಇದ್ದಂಗೆ ಈ ಸರ್ಕಾರ, ಕೇಂದ್ರ ಸರ್ಕಾರ ಇದೆಲ್ಲ ಕಟ್ ಪಾಕೆಟ್ ಸರ್ಕಾರ ಅಂತ ನಾವು ಕರಿತೀವಿ ನಾವು. ಯಾಕೆಂದ್ರೆ ಇವತ್ತು ನಮ್ಮ ದನ ಕೇಳಾರಿಲ್ಲ, ನಮ್ಮ ಆಸ್ತಿಗಳು ಹಿಂಗ ಆಗ್ತಾ ಇದೆ. ಇಡೀ ನಮ್ಮ ವ್ಯವಹಾರಗಳು ಎಲ್ಲ ಇವತ್ತು ದವಸ ಧಾನ್ಯ ನಮ್ಮದು ಎಲ್ಲಿ ಕೇಳಾರೇ ಇಲ್ಲ. ಎಲ್ಲಾ ರೈಟುಗಳು ಹಿಂಗ್ ಏರಿಸ್ತಾ ಇದಾರೆ ಅಂದ್ರೆ ಅದನ್ನ ಜನನೇ ಗಮನಿಸ್ತಾ ಇದಾರೆ ಸರ್. ಜನನೇ ಜಡ್ಜು, ಇವರಲ್ಲ. ಜನ ತೀರ್ಮಾನ ತಗೋತಿಲ್ಲ, ನಾಳೆ ನಾವು ತಗೊಂಡ. ಇವರಂತ ಬಂಡ್ರು ಯಾರಿಲ್ಲ, ಬರೀ ನಾಟಕ ಆಡ್ತಾ ಇದಾರೆ ಇವರು. ಓಕೆ ರೈಟ್, ಥ್ಯಾಂಕ್ ಯು ಪ್ರಕಾಶ್. ನಿಮ್ ಜೊತೆ ಇನ್ನಷ್ಟು ಜನ ಇದ್ರೆ ಮಾತನಾಡಿಸಿ, ಇಲ್ಲ ಅಂತಂದ್ರೆ ರೈಟ್. ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಮತ್ತಷ್ಟು ಜನ ಕೂಡ ಇದ್ದಾರೆ, ನಾವು ಅವ್ರನ್ನು ಕೂಡ ಮಾತಾಡ್ಸಲಿಕ್ಕೆ ಪ್ರಯತ್ನ ಪಡ್ತೀವಿ. ರೈತ ಮುಖಂಡರಾಗಿದ್ದಾರೆ. ಏನ್ ಹೇಳಲಿಕ್ಕೆ ಬಯಸ್ತೀರಿ? ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಇದ್ರಿ, ಏನ್ ಹೇಳಲಿಕ್ಕೆ ಬಯಸ್ತೀರಿ? ಸರ್, ಇವತ್ತು ಈ ಸರ್ಕಾರ ಮಾಡ್ತಾ ಇರೋದು ನಾವು ಗಮನಿಸಿದರೆ ಖಂಡಿತವಾಗಿ ಕೂಡ ಇದು ರೈತ ವಿರೋಧಿ ಸರ್ಕಾರ ಅಂತ ಹೇಳ್ಬೋದು. ಕಾರಣ ಯಾಕಪ್ಪ ಅಂತಂದ್ರೆ ಇದೊಂದು ಕೊರೋನಾ ಅಂತ ಬಂತು, ಹಳ್ಳಿಗಾಡಿನ ಜೀವನ ಗೊತ್ತಾಗ್ತಾ ಇಲ್ಲ, ದಿನನಿತ್ಯ ವಸ್ತುಗಳು ಬೇರೆ ಗಗನಕ್ಕೆ ಹೋಗ್ತಾ ಇದೆ. ಎಲ್ಲ ಕಷ್ಟಪಟ್ಟು ಜೀವನ ಮಾಡೋಂಥ ಪರಿಸ್ಥಿತಿ ಬಂದರೂ ಕೂಡ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಡೆಲ್ಲಿಲಿ ಅವ್ರನ್ನ ಗಮನಿಸ್ತಾ ಇಲ್ಲ. ನಾವು ಕೂಡ ಅದೇನೆ ನಮ್ಮ ಸಮಸ್ಯೆಗಳು ಒಂಚೂರು ಬಗೆಹರಿಸ್ತಾನೆ ಇಲ್ಲ ಅವರು. ಏನು ಎಂತೂ ಯಾತಕ್ಕೋಸ್ಕರ ಹೋರಾಡ್ತಿದ್ದೀರಿ ನೀವು, ನಿಮ್ಗೆ ಕಷ್ಟ ಏನು ಅಂತ ಅವ್ರು ಕೇಳ್ತಾ ಇಲ್ಲ. ಅವ್ರಿಗೆ ಪ್ರಜಾಪ್ರಭುತ್ವ ಸರ್ಕಾರ ಅನ್ನೋದೇ ಅವ್ರಿಗೆ ಮರ್ತೋಗಿದೆ ಅಂತ ಕಾಣಿಸುತ್ತೆ. ಪ್ರಜೆಗಳೇ ಸರ್ಕಾರ, ಆ ಪ್ರಜೆಗಳನ್ನೇ ಮರ್ತು ಬಿಟ್ಟಿದ್ದಾರೆ. ಅವ್ರಿಗೆ ಪ್ರಜೆಗಳ ಮೇಲೆ ಬೇಕಾದಷ್ಟು ಹೇರಿ ಇಲ್ಲದೆಲ್ಲ ಪ್ರಜೆಗಳಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಪ್ರಜೆಗಳಿಗೆ ಬೇಕಿಲ್ಲದ ಕಾನೂನು ಕಟ್ಲೆಗಳು ಅವ್ರಿಗೆ ಹಾಕ್ಬೇಕು ಸರ್ಕಾರಕ್ಕೆ. ಪ್ರಜೆಗಳು ಬೇಡ ಅಂದಮೇಲೆ ಅವ್ರಿಗೂ ಬೇಡ ಅಲ್ವಾ? ಅದಕ್ಕೋಸ್ಕರ ನಮಗೆ ಇವರ ಆಡಳಿತ ನಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ಹಳ್ಳಿಲೂ ಅಲ್ಲಿ ಹೋರಾಟ ಮಾಡೋದು ಅಲ್ದೇ ಮತ್ತೆ ನಮ್ಮ ಆಲೂರು ಘಟಕದ ನಾನು ತಾಲೂಕು ಅಧ್ಯಕ್ಷ. ಈಗ ನಾವು 17ನೇ ತಾರೀಕು ಇವತ್ತಿಗೆ 8 ದಿವಸಕ್ಕೆ ನಮ್ಮ ಆಲೂರು ತಾಲೂಕಿನಲ್ಲಿ ಅದ್ರ ವಿರುದ್ಧವಾಗಿ ಅಲ್ಲಿ ಹೋರಾಡ್ತಿದಾರಲ್ಲ ಎಲ್ಲ ಡೆಲ್ಲಿಲಿ, ಅವರ ಬೆಂಬಲಿಗರ ನಾವು ನಮ್ಮ ತಾಲೂಕು ಮಟ್ಟದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಹೋರಾಡ್ತಾ ಇದ್ದೀವಿ. ಅದಕ್ಕೆ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್. ನೀವೇನು ಹೇಳ್ತೀರಾ ಸರ್? ಏನಂದ್ರೆ ಈಗ ನಡೀತಿರೋ ಸಮಸ್ಯೆಗೆ ಭಾರಿ ಜನಗಳೆಲ್ಲ ಬೇಸತ್ತು ಹೋಗ್ಬಿಟ್ಟವ್ರೆ. ಡೀಸೆಲ್ಲು ಪೆಟ್ರೋಲು ಮತ್ತು ಅಡುಗೆ ಅನಿಲ ಪ್ರತಿಯೊಂದು ವೆಹಿಕಲ್ ಸಾಮಗ್ರಿಗಳೆಲ್ಲ ಬೆಲೆ ಏರಿಕೆ ಆಗಿದೆ. ಅಲ್ಲಿ ರೈತರು ಹೋರಾಡಿದ ದಿವಸ ಒಟ್ಟಿಗಿಟ್ಟಿಲ್ಲದೆ ಸೆಡ್ ಹಾಕ್ಯಂಡು ಕಾಯ್ತಾವ್ರೆ. ಅದು ಕೇಳೋರೇ ಇಲ್ಲ. ಏನೋ ಒಂದು ಕಡೆ ನಮ್ಮದೇ ದರ್ಬಾರ ಅಂತ ನೋಡ್ತಾವ್ರೆ. ರೈತರು ಎಷ್ಟು ದಿನ ಅಂತ ನೋಡ್ತಾರೆ? ಇದು ಡಿಸ್ಟಿಕ್ಕು ಎಲ್ಲ ಒಂದಾಗಿ ನಾನು ಬೆಂಗಳೂರಿನ 23ಕ್ಕೆ ಎಲ್ಲ ಸೇರಿಬಿಟ್ಟು ಸಭೆ ಅದೇನು ತೀರ್ಮಾನ ಇವರೇನು ಕ್ಯಾಮೆ ಅಂತ ಇಲ್ಲ ಸರ್ಕಾರ. ಅದೇನು ಮಾಡ್ಬೇಕು ಮಾಡಿಬಿಟ್ಟು ಬೆಂಗಳೂರಲ್ಲಿ 23ಕ್ಕೆ ತೀರ್ಮಾನ. ಶ್ರೀಲಕ್ಷ್ಮಿ, ಅಂದ್ರೆ ಇದಿಷ್ಟು ಅಂದ್ರೆ 23ನೇ ತಾರೀಕು ರೈತ ಮುಖಂಡರುಗಳೆಲ್ಲ ಕೂಡ ಬೆಂಗಳೂರಿನಲ್ಲಿ ಸಭೆ ಸೇರ್ತೀವಿ. ಅದ್ರ ಜೊತೆಗೆ ಅಲ್ಲಿ ಏನು ತೀರ್ಮಾನ ತಗೊಳ್ತೀವಿ ಅದಕ್ಕೆ ನಾವು ಈಗಾಗಲೇ ಭದ್ರಾಗಿರ್ತೀವಿ ಅನ್ನುವ ಮಾತುಗಳನ್ನ ಕೂಡ ಹಾಸನದ ರೈತ ಮುಖಂಡರು ಹೇಳ್ತಾ ಇರುವಂತದ್ದು.
ಹೀಗೆ ಇದ್ದದ್ದು ರೈತ ಚಳುವಳಿಗಳು ಯಾವತ್ತೂ ಕೂಡ ನೋಡಿ, ಅವ್ರು ಯಾಕೆ ಬಂದು ಜಿಯಾ ಅಂತ ಸರ್ಕಾರಗಳ ಮುಂದೆ ಬೇಡಬೇಕು? ಕೇವಲ ಈ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರಗಳು ಆಡಳಿತದಲ್ಲಿ ಇದ್ದಾಗಲೂ ಕೂಡ ರೈತರ ಪರಿಸ್ಥಿತಿ ಹೀಗೇನೆ ಯಾಕೆ? ಅವ್ರ ಆಕ್ರೋಶ ಸರಿ ಇದೆ, ರೈತರ ಆಕ್ರೋಶ ಖಂಡಿತವಾಗ್ಲೂ ಸರಿ ಇದೆ. ಯಾಕಂತಂದ್ರೆ ಎಲ್ಲ ಸರ್ಕಾರಗಳು ಇದನ್ನೇ ಮಾಡ್ಕೊಂಡು ಬಂದಿದ್ದಾವೆ. ಎಲ್ಲರೂ ಕೂಡ ಎಲ್ಲ ಸರ್ಕಾರಗಳ ಸಂದರ್ಭದಲ್ಲೂ ಪ್ರತಿಯೊಂದನ್ನು ಹೋರಾಟ ಮಾಡಿಯೇ, ಪ್ರತಿಯೊಂದನ್ನು ಪ್ರತಿಭಟನೆ ಮಾಡಿಯೇ ಪಡ್ಕೊಬೇಕಾಯ್ತು. ಮತ್ತು ಅವರ ಹೋರಾಟವನ್ನ ಹೈಜಾಕ್ ಮಾಡುವಂತಹ, ಅವರ ಪ್ರತಿಭಟನೆಗಳನ್ನ ಹತ್ತಿಕ್ಕುವಂತಹ ಕೆಲಸಗಳು ಎಲ್ಲ ಸರ್ಕಾರದ ಸಂದರ್ಭದಲ್ಲೂ ಆಗಿವೆ. ಸಂಪೂರ್ಣವಾಗಿ ರೈತ ಸ್ನೇಹಿ ಸರ್ಕಾರ ಅಂತ ಯಾಕೆ ಸರ್ಕಾರಗಳು ಯೋಚನೆ ಮಾಡ್ತಾ ಇಲ್ಲ? ಇಸ್ರೇಲು ಅಂತ ನಾವು ಉದಾಹರಣೆ ಕೊಡ್ತೀವಿ. ಇಸ್ರೇಲ್ ಅಲ್ಲಿ ಏನ್ ಮಾಡಿದ್ದಾರೆ? ರೈತರನ್ನ ಹಿಂಗೆ ನೆಗ್ಲೆಕ್ಟ್ ಮಾಡಿದಾರಾ? ಬೀದಿಗೆ ಬಿಟ್ಟಿದಾರಾ? ಇಸ್ರೇಲ್ ಅಲ್ಲಿ ರೈತರನ್ನ ಚೆನ್ನಾಗಿ ದೇಶದ ಅಭಿವೃದ್ಧಿಗೆ ಬಳಸ್ಕೊಂಡಿದ್ದಾರೆ. ನಮ್ಮಲ್ಲಿ ಬೇರೆ ಯಾವ ವಿಚಾರನ ತಗೊಂಡ್ರು ಕೂಡ, ನಾವು ಎಷ್ಟೇ ಕಾರ್ಪೊರೇಟ್ಸ್ನ ಇರಬಹುದು ಅಥವಾ ಉದ್ದಿಮೆಗಳನ್ನ ಇರಬಹುದು, ಬೇರೆ ಯಾವುದನ್ನೇ ಬೆಳೆಸಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಆಗಲ್ಲ. ಇಷ್ಟು ದೊಡ್ಡ ಸಮುದಾಯವನ್ನ ಹಿಂದುಳಿಯೋದಕ್ಕೆ ಬಿಟ್ಕೊಂಡು, ಇವ್ರನ್ನ ಸಮಸ್ಯೆಗಳ ಮಡುವಿನಲ್ಲೇ ಬಿಟ್ಟು ನಾವು ಬೇರೆ ಏನು ಮಾಡಿದ್ರು ಅದು ವ್ಯರ್ಥ ಆಗತ್ತೆ. ಇವರನ್ನ ಉದ್ಧಾರ ಮಾಡುವ ಅಥವಾ ಇವರನ್ನ ಸಮಸ್ಯೆಗಳು ಇಲ್ಲದ ಹಾಗೆ ಕೃಷಿಯ ಸಪ್ಲೈ ಚೈನ್ ನಲ್ಲಾಗಿರಬಹುದು ಅಥವಾ ಪ್ರೊಡಕ್ಷನ್ ನಲ್ಲಾಗಿರಬಹುದು, ಅನಂತರ ಪೋಸ್ಟ್ ಪ್ರೊಡಕ್ಷನ್ ಏನು ಮಾರುಕಟ್ಟೆಯ ವಿಚಾರಗಳಲ್ಲಾಗಿರಬಹುದು, ಅಲ್ಲಿ ಸಮಸ್ಯೆಗಳಿಲ್ಲದ ಹಾಗೆ, ಅತ್ಯಂತ ಕಡಿಮೆ ಸಮಸ್ಯೆಗಳಿರುವ ಹಾಗೆ, ಅಥವಾ ಅಲ್ಲಿ ಭ್ರಷ್ಟಾಚಾರವಿಲ್ಲದ ಹಾಗೆ ನೋಡ್ಕೊಂಡ್ರೆ ರೈತ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ಕೊತಾನಲ್ವಾ, ನಾನು ಈ ದೇಶದ ಬೆನ್ನೆಲುಬು ಅಂತ. ಆಗ ಯಾಕೆ ಪ್ರತಿಭಟನೆ ಮಾಡ್ತಾರೆ? ಶಿವಮೊಗ್ಗದಲ್ಲಿ ನಮ್ಮ ಜೊತೆ ರೈತ ಮುಖಂಡರಾಗಿರ್ತಕ್ಕಂಥ HR ಬಸವರಾಜಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. HR ಬಸವರಾಜಪ್ಪ ಅವರೇ, ತಾವು ಅನೇಕ ದಶಕಗಳಿಂದ ರೈತ ಹೋರಾಟಗಳನ್ನ ಮಾಡ್ಕೊಂಡು ಬಂದಿರುವಂತವ್ರು. ಕರ್ನಾಟಕ ಅಪ್ಪಟ ರೈತ ಹೋರಾಟದ ನೆಲ. ಇವತ್ತು ನನ್ನ ಮೂಲಭೂತವಾದ ಪ್ರಶ್ನೆ ಸರ್ ತಮಗೆ, ತಾವು ಇಷ್ಟು ವರ್ಷ ರೈತ ಹೋರಾಟಗಳನ್ನ ನೋಡಿದಿರಾ, ಸಮಾಜ ನೋಡಿದಿರಾ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಜೊತೆ ಕೂಡ ಇದ್ರಿ. ನನ್ನ ಪ್ರಶ್ನೆ ಇರೋದು, ಯಾವತ್ತಿಗೂ ರೈತ ಹೋರಾಟನೇ ಮಾಡ್ಕೊಂಡಿರ್ಬೇಕಾಯ್ತಲ್ಲ ಎಲ್ಲ ಸರ್ಕಾರಗಳ ಕಾಲದಲ್ಲೂ? ಅತ್ಯಂತ ದೊಡ್ಡ ಸಮುದಾಯ ಈ ದೇಶದ್ದು, ಆದ್ರೂ ಬರೀ ಹೋರಾಟ ಮಾತ್ರ ಉಳಿತಲ್ಲ. ಯಾಕೆ ಎಲ್ಲೊಂದ್ ಕಡೆ ಸರ್ಕಾರಕ್ಕೂ ರೈತರ ನಡುವೆನೂ ಒಂದು ಕೊಂಡಿ ಬಿಲ್ಡಪ್ ಆಗ್ಲೇ ಇಲ್ವಲ್ಲ, ಯಾಕೆ ಅಂತ? ಹೌದು, ತಾವು ಹೇಳ್ದಂಗೆ ನಾನು 40 ವರ್ಷದಿಂದ ರೈತ ಸಂಘಟನೆ ಪ್ರಾರಂಭ ಆದ್ಕಿರಿಂದ 80ರಿಂದಲೂ ಕೂಡ HS ರುದ್ರಪ್ಪನವರು, ND ಸುಂದರೇಶ್ ಅವರು, ನಂಜುಂಡಸ್ವಾಮಿ ಅವರ ಜೊತೆಗೆ ರೈತ ಸಂಘ ಹುಟ್ಟಾಕ್ತರಲ್ಲಿ ಸಂಸ್ಥಾಪಕರಲ್ಲಿ ನಾನು ಒಬ್ಬ. ಅವತ್ತಿಂದ ಇವತ್ತಿನ ತನಕನೂ ಕೂಡ ಸಕ್ರಿಯವಾಗಿ ಚಳವಳಿಯಲ್ಲಿ ಭಾಗವಹಿಸಿದ್ದೀನಿ. ತಾವು ಹೇಳ್ದಂಗೆ ಬಹಳಷ್ಟು ಸಮಸ್ಯೆ ಇದ್ದಾವೆ. ಇವತ್ತು ಹೋರಾಟದಲ್ಲಿ ಸಮಸ್ಯೆ ಬಗೆಹರಿದಿಲ್ಲ ಅಂತಲ್ಲ, ಸಣ್ಣ ಪುಟ್ಟ ಸಮಸ್ಯೆ ಬಗೆಹರಿದಿದ್ದಾವೆ. ಆದರೆ ಮುಖ್ಯವಾದಂಥ ಸಮಸ್ಯೆ ಏನಿದೆ, ರೈತರಿಗೆ ವೈಜ್ಞಾನಿಕವಾದಂಥ ಬೆಲೆ ಕೊಡ್ತಕ್ಕಂಥ ಸಮಸ್ಯೆ ಏನಿದೆ, ಅದು ಬಹಳ ಮುಖ್ಯವಾದಂಥ ಸಮಸ್ಯೆ. ವೈಜ್ಞಾನಿಕ ಬೆಲೆ ಕೊಟ್ಟುಬಿಟ್ರೆ ನಮಗೆ ಆ ತರವಾದ ಹೋರಾಟದ ಪ್ರಶ್ನೆನೇ ಉದ್ಭವಿಸಲ್ಲ. ಯಾಕೆ ಅಂತಂದ್ರೆ ಬೇರೆ ಸರ್ಕಾರಿ ನೌಕರರಿಗೆ ಮತ್ತು ಬೇರೆಯವರಿಗೆ, ಆಮೇಲೆ ಕೈಗಾರಿಕೋದ್ಯಮಿಗಳಿಗೆ ಹೇಗೆ ಬೆಲೆ ನಿಗದಿ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ, ಆ ರೀತಿ ಅವಕಾಶ ನಮಗೆ ದೊರಕಿಸ್ಕೊಟ್ರೆ ನಮಗೆ ಹೋರಾಟದ ಪ್ರಶ್ನೆನೇ ಬರಲ್ಲ. ಆದ್ರೆ ಇಲ್ಲೇ ತನಕ ನಮ್ಮನ್ನು ಆಳಿದ ಎಲ್ಲಾ ಸರ್ಕಾರಗಳು ಕೂಡ ಮೂಗಿ ತುಪ್ಪ ಹಚ್ಚತಕ್ಕಂಥ ಕೆಲವು ಸಮಸ್ಯೆಗಳನ್ನ, ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸ್ತಿದ್ದಾರೆ ಹೊರತು ಮುಖ್ಯವಾದಂತ ಸಮಸ್ಯೆಗೆ ಅವರು ಕೈ ಹಾಕ್ತಾ ಇಲ್ಲ. ಜೊತೆಗೆ ಮತ್ತೆ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾದಂತ ಕಾಯ್ದೆಗಳನ್ನು ರೂಪಿಸ್ತಾರೆ ಹೊರತು ರೈತ ಪರವಾದಂತ ಕಾಯ್ದೆಗಳನ್ನು ರೂಪಿಸ್ತಾ ಇಲ್ಲ. ಈಗಂತೂ ಈ ಕೇಂದ್ರ ಸರ್ಕಾರ ರೈತರ ಹೆಸರಿನಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತಕ್ಕಂಥ ಹೇಳ್ತಾ ಸಂಪೂರ್ಣ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಮಾಡತಕ್ಕಂಥ ಅವ್ರ ಪರವಾದಂತ ಕಾಯ್ದೆಗಳನ್ನ ಇವತ್ತು ರೂಪಿಸಿದೆ. ಇದು ಕಾಯ್ದೆ ನಿಜವಾಗ್ಲೂ ಕೂಡ ರೈತರಿಗೆ ಮರಣ ಶಾಸನ. ಇದು ರೈತರ ಪರವಾದಂತ ಕಾಯ್ದೆ ಅಲ್ಲ, ಇದು ರೈತರಿಗೆ ಮರಣ ಶಾಸನ ಆಗಿ ಪರಿಗಣಿಸ್ತಿದೆ. ಕಾಯ್ದೆ ಜಾರಿ ಬಂದ್ರೆ ಯಾಕೆ ಸರ್ ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದ್ರೆ ಸರ್ ಯಾಕೆ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಅವ್ರು ಹೇಳ್ತಾರೆ MSP ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. APMCಗಳು ಹಿಂದೆನೂ ಇತ್ತು, ಈಗಲೂ ಇರುತ್ತೆ, ಮುಂದೆನೂ ಇರುತ್ತೆ. ಸೊ ಎಲ್ಲವೂ ಕೂಡ ಎಲ್ಲ ಆಯ್ಕೆಗಳು ರೈತರಿಗೆ ಲಭ್ಯ ಇದೆ. ಯಾಕೆ ರೈತರು ಇಷ್ಟೊಂದು ಮಾಡ್ತಾ ಇದ್ದಾರೆ, ಇಷ್ಟೊಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಯಾಕೆ ಕಂಪ್ಲೀಟ್ ಕಾಯ್ದೆನೇ ರದ್ದು ಮಾಡ್ಬಿಡ್ಬೇಕು ಅಂತಾರೆ? ಸಮಸ್ಯೆ ಇದ್ರೆ ಚರ್ಚೆ ಮಾಡ್ಬೋದಲ್ವಾ? ಅಕ್ರಾಸ್ ದ ಟೇಬಲ್ ಕುತ್ಕೊಂಡು ಚರ್ಚೆ ಮಾಡ್ಬೋದಲ್ವಾ? MSP ಕಾನೂನು ಅವರ ಪುಸ್ತಕದಲ್ಲಿದೆ, ಖರೀದಿ ಮಾಡಿಲ್ಲ. ಇವತ್ತು ಇದೆ,
ಖರೀದಿ ಮಾಡ್ತಾ ಇಲ್ಲ, ಮುಂದೂ ಇದೆ, ಖರೀದಿ ಮಾಡಲ್ಲ. MSP ಇದೆ, MSP ಇದೆ, ಹೌದು. ಅವ್ರು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬಾಯಿ ಮಾತಿನಲ್ಲಿ ಇದ್ರೂ ಕೂಡ ಇವತ್ತು ಕೆಲವೇ ರಾಜ್ಯಗಳಲ್ಲಿ, ಹರಿಯಾಣ, ಪಂಜಾಬ್ ಅಂತ ರಾಜ್ಯಗಳಲ್ಲಿ ಹೆಚ್ಚು ಕಮ್ಮಿ 8% ಮಾತ್ರ ಖರೀದಿ ಮಾಡಿದ್ದಾರೆ. ರೈತರು ಉತ್ಪತ್ತಿ ಮಾಡಿದಂತ ದವಸ ಧಾನ್ಯಗಳನ್ನ ಬರೀ 8% ಮಾತ್ರ ಖರೀದಿ ಮಾಡಿದ್ದಾರೆ. ನಮ್ಮ ಇತರೆ ರಾಜ್ಯಗಳಲ್ಲಿ ಒಂದು 5ರಿಂದ 6% ಖರೀದಿ ಮಾಡಿದ್ದಾರೆ. ಇವತ್ತು ಎಲ್ಲೂ ಕೂಡ ಖರೀದಿ ಮಾಡ್ತಾ ಇಲ್ಲ. ಖರೀದಿ ಮಾಡುವಾಗ ಕಂಡೀಷನ್ಸ್ ಹಾಕೋದು, ಆಮೇಲೆ ಇಂತಿಷ್ಟೇ ತಗೊಳ್ತೀನಿ ಅನ್ನೋದು, ಆಮೇಲೆ ಅಪ್ಲೋಡ್ ಮಾಡ್ರಿ ಅಂತ ಹೇಳೋದು, ಸೀಮಿತ ಅವಧಿಗೆ 1 ತಿಂಗಳ ಅವಧಿ ಮಾತ್ರ ಕೊಡೋದು, 2 ತಿಂಗಳ ಅವಧಿ ಮಾತ್ರ ಕೊಡೋದು, ಚಳುವಳಿ ಮಾಡಿದ್ರೆ 1 ತಿಂಗಳ ಅವಧಿ ಹೆಚ್ಚಿಸೋದು. ಆ ಅವಧಿಯಲ್ಲಿ ಯಾರೂ ಮಾರಾಟ ಮಾಡಕ್ ಸಾಧ್ಯನೇ ಇಲ್ಲ. ಇವತ್ತು ರಾಜ್ಯ ಸರ್ಕಾರಗಳು ಅವರ ಹಣದಿಂದಲೇ ಖರೀದಿ ಮಾಡಬೇಕು, ಆಮೇಲೆ ಕೇಂದ್ರದಿಂದ ಹಣ ಕೇಳಬೇಕು. ರಾಜ್ಯ ಸರ್ಕಾರ ಖರೀದಿ ಮಾಡತಕ್ಕಂತ ಹಣದ ಶಕ್ತಿನೇ ಇಲ್ಲ. ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ, ಒಂದು 10,000 ಕೋಟಿ ರೂಪಾಯಿ ಪ್ರತಿ ಬಜೆಟ್ ನಲ್ಲಿ ನೀವು ಆವರ್ತ ನಿಧಿ ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ರೆ, ಒಂದು 500 ಕೋಟಿನೂ ಆವರ್ತ ನಿಧಿ ತೆಗೆದಿಟ್ಟಿಲ್ಲ. ಎಲ್ಲಿಂದ ಖರೀದಿ ಮಾಡ್ತಾರೆ? ಹಣನೇ ಇಲ್ಲದೆ ಹೆಂಗ್ ಖರೀದಿ ಮಾಡ್ತಾರೆ? ಇವರು ಬರೀ ಬಾಯಿ ಮಾತಿನ ಭರವಸೆಗಳನ್ನ, ಬಾಯಿ ಮಾತಿನಲ್ಲಿ ಹಿಂದೂ ಇದೆ, ಹಿಂದೂ ಇಲ್ಲ. ಎಸ್, ವಾಪಸ್ ಬರ್ತೀನಿ. ಬಸವರಾಜಪ್ಪ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಬೆಳಗಾವಿಗೆ ಹೋಗೋಣ. ಬೆಳಗಾವಿ ನೋಡಿ, ಅಲ್ಲೂ ಕೂಡ ಬಹಳಷ್ಟು ರೈತ ಹೋರಾಟಗಳಾಗಿದ್ದಾವೆ. ಬಹಳ ದಶಕಗಳಿಂದನೂ ಕೂಡ ಅಲ್ಲಿ ರೈತ ಹೋರಾಟಗಳಾಗಿದ್ದಾವೆ. ಅಲ್ಲಿಗೆ ಹೋಗೋಣ. ಅಲ್ಲಿನ ಜನ ಏನ್ ಹೇಳ್ತಾರೆ, ರೈತ ಮುಖಂಡರು ಏನ್ ಹೇಳ್ತಾರೆ? ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರ್ಗಸ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ರೈತ ಹೋರಾಟಗಳ ವಿಚಾರವಾಗಿ ಅದೀಗ 100 ದಿನ ಆಗಿದೆ, ಆದ್ರೂ ಕೂಡ ಅದೊಂದು ಯಾವುದೇ ರೀತಿಯ ಲಾಜಿಕಲ್ ಕನ್ಕ್ಲೂಷನ್ಗೆ ಬಂದಿಲ್ಲ. ಈ ಕಡೆ ಹೋರಾಟದ ಕಡೆಯಿಂದನಾಗ್ಲಿ, ಆ ಕಡೆ ಸರ್ಕಾರದ ಕಡೆಯಿಂದನಾಗ್ಲಿ ಇನ್ನೂ ಕೂಡ ಒಂದು ಪರಿಹಾರ ಅಂತ ಸಿಕ್ಕಿಲ್ಲ. ಏನ್ ಹೇಳ್ತಾರೆ ಅಲ್ಲಿ ಮುಖಂಡರು, ಏನ್ ಹೇಳ್ತಾರೆ, ಹಾಗೇನೆ ಜನ ಏನ್ ಹೇಳ್ತಾರೆ? ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಯಾಕಂದರೆ ನಾನು ನಿಮ್ಗೆ ತೋರಿಸಿದ್ದೆ ಬೆಳಗಾವಿಯಲ್ಲಿ ಕೂಡ ಸಾಕಷ್ಟು ರೈತ ಹೋರಾಟಗಳು ಮಾಡಿದ್ದಾರೆ. ಅದರಲ್ಲೂ ದೆಹಲಿ ಹೋರಾಟ ಹೇಗಿದೆ, ಅದೇ ರೀತಿ ಇಲ್ಲಿ ಕಬ್ಬಿನ ಹೋರಾಟ ಆಗಿರ್ಬೋದು, ಮಾದಾಯಿ ಹೋರಾಟ ಆಗಿರ್ಬೋದು, ಅವೆಲ್ಲ ಹೋರಾಟಗಳು ಕೂಡ ಇನ್ನೂ ಲಾಜಿಕಲ್ ಎಂಡ್ ಬಂದಿಲ್ಲ. ಬನ್ನಿ ಏನು ಹೇಳ್ತಾರೆ ದೆಹಲಿ ಹೋರಾಟ ಬಗ್ಗೆ ಕೇಳೋಣ. ಡೇ 1 ಹೋರಾಟ ಮಾಡ್ತಾ ಇದ್ದೀರಿ, ದೆಹಲಿ ಹೋರಾಟಕ್ಕೆ ಬೆಂಬಲಿಸಿ ಏನು ಹೇಳ್ತೀರಿ? ಈ ನಮ್ಮ ಹೋರಾಟಕ್ಕೆ ಗೌರವವನ್ನು ಕೊಡದೇ ಇರತಕ್ಕಂಥ ಸರ್ಕಾರಗಳಿಗೆ ನಮ್ಮ ಧಿಕ್ಕಾರ ಹಾಕ್ತಾ ಇದ್ದೀವಿ. ನಮ್ಮ ರೈತರ ಹೋರಾಟಗಳು ಕೇವಲ ನಮ್ಮ ಸಾರ್ವಜನಿಕ ಬದುಕಿಗೆ ಇಡೀ ಕೋಟಿ ಜೀವ ರಾಶಿಗಳಿಗೆ ಅನ್ನ ಹಾಕ್ತುವಂಥ ನಮ್ಮ ಹೋರಾಟಗಳ ಅಗೌರವವನ್ನು ತೋರ್ತಕ್ಕ ಸರ್ಕಾರಗಳಿಗೆ ನಾಚಿಕೆ ಬರಬೇಕು. ಇದು ನಮ್ಮ ದೇಶದ, ನಮ್ಮ ನಾಡಿನ ದೌರ್ಭಾಗ್ಯ. ಅದು ಸರ್ಕಾರ ನಿಜವಾಗಿಯೂ ಅವರಿಗೆ ರೈತರ ಬಗ್ಗೆ ಕಾಳಜಿ ಇತ್ತು ಅಂತಂದರೆ ರೈತರು ಚರ್ಚೆ ಮಾಡಿಕೊಂಡು ಕಾಯ್ದೆಗಳನ್ನ ಪಾಸ್ ಮಾಡಬೇಕಾಗಿತ್ತು. ಕಾಯ್ದೆಗಳನ್ನ ಮಾಡೋಕ್ಕಿಂತ ಮುಂಚಿತವಾಗಿ ಇದು ಸಾಧಕ ಬಾಧಕ ಚರ್ಚೆಗಳನ್ನ ಸಾರ್ವಜನಿಕವಾಗಿ ಹಾಕಬೇಕಾಗಿತ್ತು. ಒಂದು ವೇಳೆ ವಿರೋಧ ಆಗಿತ್ತು ಅಂತಾರೆ ಮತ್ತೊಂದು ಚರ್ಚೆಗೆ ಹಾಕಬೇಕಾಗಿತ್ತು. ಇವರು ಕೇವಲ ಬೆರಳಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶ್ರೀಮಂತರಿಗೆ, ಬಂಡವಾಳಶಾಹಿಗಳಿಗೆ, ಅಂಬಾನಿ, ಅದಾನಿಗಳಿಗೆ ಮುಂಚಿತವಾಗಿ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಇವರು ನಾವು ರೈತರ ಉತ್ಪನ್ನಗಳು, ಯಾಕಂದ್ರೆ ಅದಾನಿ, ಅಂಬಾನಿ ಅಂತ ಹೆಂಗಿದ್ದಾರೆ ಅಂತಂದ್ರೆ ಇಡೀ ದೇಶದ ಆದಾಯವನ್ನು, ಉತ್ಪನ್ನವನ್ನು ಒಬ್ಬರೇ ಖರೀದಿ ಮಾಡುವಂಥ ಆದಾಯಗಳಿಗೆ ಇವ್ರು ಯಾವ ರೀತಿ ಗೋಡವನ್ನು ಕಟ್ಟಲಿಕ್ಕೆ ಪರ್ಮಿಷನ್ ಮಾಡಿಕೊಟ್ರು. ಆ ಅಗ್ರಿಮೆಂಟನ್ನು ರದ್ದು ಮಾಡೋಕ್ಕಾಗಲಾರಕ್ಕೆ ಅವ್ರಿಗೆ ರೈತರಿಗೆ ಮಾತು ಕೊಡೋಕೆ ಆಗ್ತಾ ಇಲ್ಲ. ಇವತ್ತು 100ನೇ ದಿವಸ ನಮ್ಮ ಹೋರಾಟವನ್ನು ನಾವು ಖುಷಿಯಿಂದ, ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಈ ಹೋರಾಟವನ್ನು ಬಗ್ಗಿಸಲಿಕ್ಕೆ ಯಾವ ಶಕ್ತಿಗಳಿಗೂ ಸಾಧ್ಯ ಇಲ್ಲ. ನಮ್ಮ ಹೋರಾಟ ಅಥವಾ ನಮಗೆ ಅನ್ಯಾಯ ಆಗ್ಬೇಕಾದ್ರೆ ಕೇವಲ ಸೃಷ್ಟಿಕರ್ತದಿಂದ ಮಾತ್ರ, ಭೂಮಿ ತಾಯಿಯಿಂದ ಅನ್ಯಾಯ ಆಗಬೇಕು ಹೊರತಾಗಿ ಈ ನರಮಾನವಗಳಿಂದ ನಮಗೆ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಈ ಹೋರಾಟವನ್ನು ನಾವು ಖುಷಿಯಿಂದ ಮುಂದುವರಿಸ್ತಾ ಇದ್ದೀವಿ. ನಮ್ಮ ಹೋರಾಟಗಾರ ವಿಜಯೋತ್ಸವ ಏನೇ ಮಾತು ಸಹಿತ ಜೈಲಿನಾಗ ಆಚರಣೆ ಮಾಡ್ತಾ ಹೊರತಾಗಿ ಆ ಹೋರಾಟವನ್ನು ಹಿಂತಕೊಳ್ಳುವಂಥ ಪ್ರಶ್ನೆ ಬರಂಗಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಶ್ರೀಲಕ್ಷ್ಮಿ, ಇನ್ನಷ್ಟು ರೈತ ಹೋರಾಟಗಾರ ಅವ್ರು ಮಾತಾಡ್ಸಿ, ನೀವು ಕೂಡ ಪ್ರಮುಖವಾಗಿ ಆ ಹೋರಾಟಕ್ಕೆ ಬೆಂಬಲ ಕೂಡ ಇಲ್ಲಿ ಕೂಡ ಏನು ದೆಹಲಿಯಲ್ಲಿ 100 ಗಡಿ ದಾಟಿದರೂ ಕೂಡ ಇವತ್ತು ಏನಂತಂದ್ರೆ ಕೇಂದ್ರ ಸರ್ಕಾರ ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ ಅತ್ತಂಗ ಮಾಡೋದು, ಈಗ ಸತ್ತಾಗ ಬಂದು ಮಾಲಿ ಹಾಕುವಂತದ್ದು ಒಂದು ಕೆಲಸ ಮಾಡ್ತಾ ಇದೆ. ಇವತ್ತು ದೇಶದ ಬೆನ್ನೆಲುಬು ಅಂತ ಸರ್ಕಾರ ಏನ್ ಹೇಳ್ತಾ ಇದೆ, ಈಗ ಬದಲಾಗಿದೆ. ಈಗ ಉದ್ಯಮಿಗಳದು ಮತ್ತು ಅಂದಾನಿ ಅಂಬಾನಿಗಳ ದೇಶದ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ಅವರೇ ತೋರಿಸ್ಕೊಡ್ತಾ ಇದ್ದಾರೆ. ಆದ್ರೆ ಇದನ್ನ ತೀವ್ರವಾಗಿ ನಾವು ಖಂಡಿಸ್ತೀವಿ. ನಮ್ಮ ಹೋರಾಟ ತೀವ್ರತೆ ಇರುತ್ತೆ, ಮುಂದುವರಿಯುತ್ತೆ. ನಾವು ಈಗ ಬರೋ ಇದೇ ತಿಂಗಳಲ್ಲಿ ಮಾರ್ಚ್ 20ರಂದು ಶಿವಮೊಗ್ಗದಲ್ಲಿ ಮಹಾಪಂತ್ ಚಳವಳಿಗಳನ್ನ ಹಮ್ಮಿಕೊಂಡಿದೀವಿ. ಅದೇ ರೀತಿ ಹಾವೇರಿದಲ್ಲಿ 21ನೇ ತಾರೀಕಿಗೆ ಅಲ್ಲಿ ಕೂಡ ನಮ್ಮ ಚಳವಳಿ ಮುಂದುವರಿಯುತ್ತೆ. ರಾಕೇಶ್ ಟಿಕಾಯತ್ ಅವರು ಬರ್ತಾ ಇದ್ದಾರೆ, ಸುಮಾರು ಡೆಲ್ಲಿ ಹೋರಾಟಗಾರರು ಭಾಗವಹಿಸ್ತಾ ಇದ್ದಾರೆ. ಬೆಳಗಾವದಲ್ಲೂ ಕೂಡ ನಾವು ಹೋರಾಟನ ಹಮ್ಮಿಕೊಂಡಿದೀವಿ. ಮಾರ್ಚ್ 31ನೇ ತಾರೀಕಿಗೆ ಬೃಹತ್ತಾದಂತ ಹೋರಾಟ ಮಾಡ್ತೀವಿ. ಯಾಕೆ ಇದನ್ನ ಮಾಡ್ತಾ ಇದೀವಿ ಅಂತಂದ್ರೆ ಇದು ಬರೀ ಒಂದ್ ಕಡೆ ಮಾತ್ರ ಹೋರಾಟ ಆಗ್ತಾ ಇದೆ, ದಕ್ಷಿಣ ಭಾಗದಲ್ಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ಅನ್ನೋ ತರ ಬಿಂಬಿಸ್ತಾ ಇದೆ ಸರ್ಕಾರ ಹೊರತು. ಆದ್ರೆ ಈ ಹೋರಾಟ ಏನಿದೆ ಅಂತಂದ್ರೆ ತೀವ್ರಗತಿಯಲ್ಲಿ ನಾವು ಮುಂದೆ ತಗೊಂಡು ಹೋಗ್ತೀವಿ. ಇದಕ್ಕೂ ಕೂಡ ನಾವು ವಿರೋಧ ಇದೀವಿ. ಯಾಕಂತಂದ್ರೆ ಇವತ್ತು ಒಬ್ಬ ಕೃಷಿಕನ ಸೃಷ್ಟಿ
ಮಾಡುವಂತಹ ಸರ್ಕಾರ ಇವತ್ತಿಲ್ಲ. ಆದ್ರೆ ಉದ್ಯಮಿಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಲಾಭ ಲುಕ್ಷಾನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದಾನಿ ಅಂಬಾನಿಗಳು. ಇವತ್ತು ದೇಶ ಇವತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, 100 ಗಡಿ ದಾಡ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಡೆಲ್ಲಿ ಹೋರಾಟದ ಬಗ್ಗೆ ಏನ್ ಹೇಳ್ತೀರಿ? ನಿಮ್ದು ಯಾವ ರೀತಿ ಹೋರಾಟ? ದಿಲ್ಲಿ ಹೋರಾಟ ಇದು ಸಂಪೂರ್ಣ 3 ಏನು ಕಾಯ್ದೆ, ಕೃಷಿ ಕಾಯ್ದೆ ಏನು ತಂದಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಇಲ್ಲಿ ಭೂ ಸುಧಾರಣಾ ಕಾಯ್ದೆಗಳನ್ನು ತಂದಿದೆ. ಇದು ಸಂಪೂರ್ಣ ಪ್ರಜಾಪ್ರಭುತ್ವದ ವಿರೋಧಿ ಕಾಯ್ದೆ, ಬಹುಸಂಖ್ಯಾತರ ವಿರೋಧಿ ಕಾಯ್ದೆ. ಮತ್ತು ಅದು ಹೆಚ್ಚಾಗಿ ಅಂತಂದ್ರೆ ಇಂಥ ಕೋವಿಡ್ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಮುಖಾಂತರ ಇದೇನು ಜಾರಿಗೆ ತಂದಂಥದ್ದು ಸಂಪೂರ್ಣ ಪ್ರಜಾಪ್ರಭುತ್ವಕ್ಕೆ ವಿರೋಧಿ. ಈಗೇನು ನಾವು ರಾಮ ಮಂದಿರಕ್ಕೆ ಪರಮಾತ್ಮನ ಒಂದು ಮಂದಿರವನ್ನು ಕಟ್ಟಲಿಕ್ಕೆ ಹೋಗಿದ್ರಲ್ಲ, ಆ ರಾಮಚಂದ್ರ, ಶ್ರೀಮಾನ್ ರಾಮಚಂದ್ರ ಇವರನ್ನು ಎಂದೂ ಒಪ್ಪುವುದಿಲ್ಲ, ಇವರನ್ನು ನಂಬುವುದಿಲ್ಲ. ಯಾಕೆಂತಂದರೆ ರೈತರಿಗೆ ನೀವು ಅನಾನುಕೂಲತೆಯನ್ನು ಮಾಡಿ ರಾಮ ಮಂದಿರವನ್ನು ಕಟ್ಟಲಿಕ್ಕೆ ಹೊಂಟಿದ್ರಲ್ಲ, ಬಹುಸಂಖ್ಯಾತರಿಗೆ ಅನಾನುಕೂಲತೆಯನ್ನು ಮಾಡಿ ಏನು ರಾಮ ಮಂದಿರಕ್ಕೆ ಕೊಟ್ಟಿದ್ರಲ್ಲ, ಶ್ರೀರಾಮಚಂದ್ರ ಇವನು ನಿಮ್ಮನ್ನು ನಂಬುವುದಿಲ್ಲ ಅನ್ನುವಂಥದ್ದು ಒಂದು. ಎರಡನೇದು ಅಂತಂದರೆ ಈ ಏನು ಕೇಂದ್ರ ಮತ್ತು BJP ಸರ್ಕಾರ ಈಗ ಸದ್ಯ ನಡೆಸ್ತಾ ಇರುವಂಥದ್ದು ಇದು ಪ್ರಜಾಪ್ರಭುತ್ವ ವಿರೋಧಿಯಾಗಿ ಮೂರ್ಖರ ಸರ್ಕಾರ ಅಂತ ಕಾಣ್ತಾ ಇದೆ. ಇದು ಹೆಚ್ಚು ದಿನ ಬಾಳುವಂಥದ್ದಲ್ಲ. ಮುಂದಿನ ದಿನಮಾನಗಳಲ್ಲಿ ರೈತರು ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಶ್ರೀಲಕ್ಷ್ಮಿ, ಇನ್ನೊಬ್ಬರು ರೈತರು ಹೋರಾಟಗಾರರು ಅವ್ರನ್ನ ಮಾತಾಡ್ಸೋಣ. ಯಾವ ರೀತಿ ಹೋರಾಟ ಬಗ್ಗೆ ನಿಮ್ದು ಯಾವ ರೀತಿ ಹೋರಾಟಕ್ಕೆ ಬೆಂಬಲ? ಕೃಷಿ ಕಾಯ್ದೆ, ಕೃಷಿ ಮಾರುಕಟ್ಟೆ ಕಾಯ್ದೆ ವಿರುದ್ಧ ನಮ್ಮ ಪಂಜಾಬ್ ರೈತರು ಮತ್ತು ಹರಿಯಾಣದ ರೈತರು ಡೆಲ್ಲಿ ಹೈವೇಯಲ್ಲಿ ಜೊಯ್ಡಾ ಬಾರ್ಡರ್ ಅಲ್ಲಿ ನಿರಂತರ 100 ದಿನ ಹೋರಾಟ ಮಾಡ್ತಾ ಇದ್ದಾರೆ. ಚಳಿ ಇಲ್ಲ, ಚಳಿ ಗಾಳಿ ಬಿಸಿಲು ನೋಡದೆ ದಿನ 100 ದಿನಕ್ಕಿಂತ ಹೆಚ್ಚಾಯಿತು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಕುಟುಂಬಕ್ಕೆ ಆಗುವಂತ ಕಷ್ಟ ಅವ್ರಿಗೆ ನಮ್ಮ ಪ್ರಧಾನ ಮಂತ್ರಿ ಮೋದಿಯವರು ಗೊತ್ತಿಲ್ಲ. ಮತ್ತು ಎಷ್ಟೋ ಅಹಿಂಸಾತ್ಮಕ ಘಟನೆಗಳು ಆಗಿವೆ, ಎಷ್ಟೋ ರೈತರು ತಮ್ಮ ಪ್ರಾಣ ಬಲಿದಾನ ತೆಗೆದುಕೊಂಡಿದ್ದಾರೆ. ಇದನ್ನು ನೋಡಿದ ಸರ್ಕಾರ, ಮಾನವೀಯತೆ ಇಲ್ಲದ ಸರ್ಕಾರ, ಪ್ರಧಾನಿ ಸರ್ಕಾರ. ನಾವೇನು ಕೇಳ್ಕೊತಾ ಇದ್ದೇವೆ ಅಂದರೆ ನೀವೇನು ಕೃಷಿ ಕಾಯ್ದೆ ಮಾಡ್ತಿದ್ದೀರಲ್ಲ, ಇದನ್ನ ಕೂಡಲೇ ಹಿಂಪಡೆದುಕೊಳ್ಬೇಕು. ಮತ್ತು ಇದು ನೀವೇನು ಮುಕ್ತ ಮಾರಾಟ ಕಾಯ್ದೆ ಅಂತ ಇದ್ರೆ, ಮುಕ್ತ ಮಾರಾಟ ಕಾಯ್ದೆ ಅಲ್ಲ ಇದು ರೈತರಿಗೆ ಮರಣ ಶಾಸನ, ರೈತರನ್ನ ಗುಲಾಮ ಮಾಡುವ ಶಾಸನ. ಆದ್ರಿಂದ ಈ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಅಂತ ನಾವು ಆಗ್ರಹಿಸ್ತಿದ್ದೇವೆ. ಶ್ರೀಲಕ್ಷ್ಮಿ, ಇವಿಷ್ಟು ಗಡಿ ಜಿಲ್ಲೆಯ ರೈತರು ಏನು ನಿರಂತರವಾಗಿ ಒಂದು ಹೋರಾಟದಲ್ಲಿ ಅವರು ಕೂಡ ಭಾಗವಹಿಸಿದ್ರು. ಯಾವಾಗ ಇಲ್ಲಿಂದ ಹೋರಾಟಕ್ಕೆ ಒಂದು ಕರೆ ಕೊಟ್ಟಿದ್ರು, ಆಗ್ಲೂ ಕೂಡ ರೈತರು ಬೀದಿ ಹೋರಾಟ ನಡೆಸಿದ್ರು. ನಿರಂತರವಾಗಿ ಎಲ್ಲಿವರೆಗೆ ಗೆಲುವು ಆಗೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇದು ಕೇವಲ ದಕ್ಷಿಣ ಭಾಗ ಅಲ್ಲ, ಉತ್ತರ ದಕ್ಷಿಣ ಎಲ್ಲಾ ಭಾಗದಲ್ಲೂ ಕೂಡ ರೈತ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ಶ್ರೀಧರ್ ಕೊಟ್ಟಾರ್ಗಸ್ತಿ ಡೀಟೇಲ್ಸ್ಗಾಗಿ. ಎಲ್ಲ ಒಂದು ಕಡೆ ಯಾಕೆ ಇಷ್ಟು ಆಕ್ರೋಶ ಬರುತ್ತೆ ಅನ್ನೋದನ್ನ ಗಮನಿಸದೇ ಹೋದಲ್ಲಿ ಬಹುಶಃ ಇದು ಅತ್ಯಂತ ದೊಡ್ಡ ಡ್ಯಾಮೇಜನ್ನ ಉಂಟು ಮಾಡಬಲ್ಲದು ಅಂತ, ದೇಶಕ್ಕೂ ಮತ್ತು ಆಳುವವರಿಗೂ ಅಂತ. ದೇಶಕ್ಕೆ ಡ್ಯಾಮೇಜ್ ಆದಾಗ ಅದು ನಿಜವಾದ ಡ್ಯಾಮೇಜ್ ಆಗುತ್ತೆ. ಯಾಕಂತಂದ್ರೆ ಎಷ್ಟು ವರ್ಷ ನೀವು ಈ ತರ ಒಂದು ಸಮುದಾಯವನ್ನ ಕಂಟಿನ್ಯೂಯಸ್ಲಿ ಪ್ರತಿಭಟನೆ ಮೋಡಲ್ಲೇ ಇಟ್ಟಿರ್ತೀರಿ ಅಂತ. ಇದರಿಂದ ಹೊರಗೆ ಬರ್ಬೇಕಲ್ವಾ ರೈತರು? ಅದು ಎಷ್ಟೇ ಜನ ರೈತರು ಪ್ರತಿಭಟನೆ ಮಾಡಲಿ, ಉಳಿದ ರೈತರ ಪರಿಸ್ಥಿತಿ ಏನಾಗಿದೆ? ಪ್ರತಿಭಟನೆ ಮಾಡದೇ ಇದ್ರು ಕೂಡ ಅವರೇನು ನಾವು ಬಹಳ ಖುಷಿಯಾಗಿದ್ದೀವಪ್ಪ, ಕೃಷಿಕರಾಗಿ ನೆಮ್ಮದಿಯಾಗಿದ್ದೀವಿ ಅಂತ ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ಇದನ್ನು ಗಮನಿಸದೆ ನಾವು ಬೇರೆ ಯಾವುದನ್ನು ಎಷ್ಟೇ ಮಾಡಿದ್ರು ಕೂಡ, ನಾವು ರಾಷ್ಟ್ರ ಕಟ್ತೀವಿ, ದೇಶ ಕಟ್ತೀವಿ, ಏನೇ ಹೇಳಿದ್ರು ಕೂಡ, ನಾವು ಅಭಿವೃದ್ಧಿ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಏನೇ ಮಾಡಿದ್ರು ಕೂಡ ನೀವು ರೈತರನ್ನ ಮೇಲೆತ್ತದೆ ಹೋದಲ್ಲಿ, ಯಾಕೆ ಹೀಗೆ ಹೇಳ್ತೀನಿ ಅಂತಂದ್ರೆ, ಲೋಕದೊಳೇನೇ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ಏನೇ ಆಗ್ಲಿ, ಎಲ್ಲೇನೇ ಆಗ್ಲಿ, ಆತ ಹೊಲ ಉಳೋದು ಉಳ್ಳೇಬೇಕಲ್ಲ. ರಾಜ್ಯಗಳು ಉದಿಸಲಿ, ರಾಜ್ಯಗಳ ಅಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು. ರಾಜಕೀಯ ಪಕ್ಷಗಳು ಇವತ್ತು ಬರ್ತವೆ, ನಾಳೆ ಹೋಗ್ತವೆ. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಮಳೆ ಇರ್ಲಿ, ಚಳಿ ಇರ್ಲಿ, ಬಿತ್ತೋದು ಉಳೋದು ಉಳುಮೆ ಮಾಡಲೇಬೇಕಲ್ಲ ಸ್ವಾಮಿ. ಉಳುವ ಯೋಗಿಯ ನೋಡಲಿ. ಯೋಗಿಯ ಹಾಗೆ ತನ್ನ ಕಾಯಕ ಮಾಡ್ತಾ ಇರ್ತಾರೆ. ಇಂಥವರಿಗೆ ನ್ಯಾಯ ಸಲ್ಲಬೇಕಲ್ವಾ? ಇದಷ್ಟೇ ನಮ್ಮ ಕಾಳಜಿ. ನಮ್ಮ ಜೊತೆ ಶಿವಮೊಗ್ಗದಿಂದ ಹಿರಿಯ ರೈತ ಹೋರಾಟಗಾರರಾಗಿರ್ತಕ್ಕಂಥ HR ಬಸವರಾಜಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಹಾವೇರಿಯಿಂದ ಮಲ್ಲಿಕಾರ್ಜುನ ಬಳ್ಳಾರಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ ಬಳ್ಳಾರಿ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ನಾವು ಅವ್ರಿಗೆ ಹೋಗೋದಕ್ಕಿಂತ ಮುಂಚೆ HR ಬಸವರಾಜಪ್ಪ ಅವರಿಗೆ ಕೊನೆಯದಾಗಿ ಕನ್ಕ್ಲೂಡಿಂಗ್ ರಿಯಾಕ್ಷನ್ ತಗೊಳ್ಳೋಣ. ಬಸವರಾಜಪ್ಪ ಅವರೇ, ಕೊನೆಯದಾಗಿ ನಾನು ಮತ್ತೆ ಕೇಳುವಂಥದ್ದು, ರೈತ ಹೋರಾಟಗಳನ್ನ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳಲಾಯ್ತಾ? ರೈತ ಹೋರಾಟಗಳನ್ನ ರಾಜಕೀಯವಾಗಿ ಹೈಜಾಕ್ ಮಾಡುವಂತ ಕೆಲಸಗಳಾಯ್ತಾ? ಮತ್ತು ರೈತ ಮುಖಂಡರು ಅಂತ ಅನ್ನಿಸಿಕೊಂಡ ಇತ್ತೀಚಿನ ಕೆಲವರು ರಾಜಕೀಯ ಪಕ್ಷಗಳೊಂದಿಗೆ ಅತಿಯಾದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನೀತಿಗಳಿಗೆ ವಿರುದ್ಧವಾಗಿ ರಾಜಕೀಯ ಪಕ್ಷಗಳೊಂದಿಗೆ ಅತಿಯಾದ ಸ್ನೇಹ ಹೊಂದಿ ಎಲ್ಲೋ ಒಂದ್ ಕಡೆ ರಾಜಕೀಯ ಜಾಸ್ತಿ ನುಸುಳ್ತಾ ಇದೆಯಾ ಅಂತ. ತಾವು ಹೇಳ್ದಂಗೆ ಇತ್ತೀಚೆಗೆ ಸ್ವಲ್ಪ ಕಲುಷಿತ ಆಗಿದೆ ರೈತ ಸಂಘ, ನಾನು ಒಪ್ಕೊಂತೀನಿ.
ಏನು ಹೋರಾಟದ ಪ್ರಾರಂಭದಿಂದ ನಾವೆಲ್ಲ ಏನು ಬಂದಿದ್ದೀವಿ, ನಾವು ಯಾವ ಸೋಂಕು ಇಲ್ಲದೆ, ಯಾವ ರಾಜಕೀಯ ಪಕ್ಷದ ಸೋಂಕು ಇಲ್ಲದೆ, ರಾಜಕೀಯ ಪಕ್ಷರು ನಮ್ಮನ್ನೇ ಹೊತ್ಕೊಂಡು ಹೋಗಿ ಕೂತಿದ್ರು. ನಾವೆಲ್ಲ ಹೋಗಿದ್ರೆ ಶಾಸಕರು, ಮಂತ್ರಿಗಳು ಏನೋ ಆಗಿರ್ತಾ ಇದ್ವಿ. ಆದ್ರೆ ಅವತ್ತಿನ ಕಾಲದಾಗ ನಮ್ದು ರಕ್ತದಲ್ಲಿ ಸಹಿ ಮಾಡಿಸಿ ನಾವು ರೈತರಿಗೋಸ್ಕರನೇ, ದುಡಿಯೋ ವರ್ಗದ ಜನರಿಗೋಸ್ಕರನೇ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮನ್ನು ಪ್ರಮಾಣ ಮಾಡಿಸಿದ್ರಿಂದ ನಾವು ಇವತ್ತಿನ ತನಕ ಉಳ್ಕೊಂಡಿದ್ದೀವಿ. ಆಮೇಲೆ ಬಹಳ ಮುಖ್ಯವಾಗಿ ಇವತ್ತು ಏನು ಆ ಕಾಯ್ದೆಗಳ ವಿರುದ್ಧ ಕೇಂದ್ರ ಸರ್ಕಾರ ಒಂದು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇತ್ತು. ಆಮೇಲೆ ಸ್ವಲ್ಪ ಹೇಳ್ಬಿಡ್ತೀನಿ ನಿಮಗೆ, ಕಾಯ್ದೆ ಇವರು ಯಾಕೆ ಎಂಥ ಸಂದರ್ಭದಲ್ಲಿ ತಂದರು, ಅದು ಭಾಳ ಮುಖ್ಯವಾದಂಥ ಪ್ರಶ್ನೆ. ಇವರು ಕೋವಿಡ್ ಅಂತ ಸಂದರ್ಭದಲ್ಲಿ ಜನರ ಬಾಯಿಗೆ ಬಟ್ಟೆ ಕಟ್ಟಿ ಆಮೇಲೆ ಹೊರಗೆ ಬರ್ದಂಗೆ ಮಾಡಿ, ಮನೆಯಿಂದ ಹೊರ ಬರ್ದಂಗೆ ಮಾಡಿ ಪ್ರತಿಭಟನೆ ಮಾಡೋಕ್ಕೆ ಆಗದೇ ಇದ್ದಂಥ ಸಂದರ್ಭನ ಉಪಯೋಗಿಸ್ಕೊಂಡು ಇವ್ರು ಕಾಯ್ದೆ ತಂದರು. ಅಂತ ತುರ್ತು ಏನಿತ್ತು? ಇವಾಗ ಸುಗ್ರೀವಾಜ್ಞೆ ತರಬೇಕಾದ್ರೆ ಜನರ ಭಾಳ ತುರ್ತು ಅವಶ್ಯಕತೆಗಳಿಗೆ ಸುಗ್ರೀವಾಜ್ಞೆ ತರಬೇಕಾಗಿತ್ತು. ಅಂತ ತುರ್ತು ಇರಲಿಲ್ಲ, ನಾವು ಯಾರು ಚಳವಳಿ ಮಾಡ್ತಿರಲಿಲ್ಲ ಈ ಕಾಯ್ದೆ ಬೇಕು ಅಂತ. ಆದ್ರೂ ಕೂಡ ಅಂಥ ಸಂದರ್ಭದಲ್ಲಿ ತಂದರು. ನೀವು ಕೋವಿಡ್ ಸಂದರ್ಭದಲ್ಲಿ ಚಳವಳಿ ಮಾಡಬೇಡ್ರಿ ಅಂದರು. ನಮ್ಮ ದೆಹಲಿಯ ರೈತ ಸ್ನೇಹಿತರು, ಅಣ್ಣ ತಮ್ಮಂದರು, ನಾವು ಕೋವಿಡ್ಗೆ ಪ್ರಾಣ ಕೊಟ್ಟರು ಚಿಂತೆ ಇಲ್ಲ, ಇದಕ್ಕಿಂತ ಅಪಾಯಕಾರಿ ಕಾಯ್ದೆ, ನಾವು ಚಳವಳಿ ಮಾಡರೇ ತೀರ್ತೀವಿ ಅಂತ ಹೇಳ್ಬಿಟ್ಟು ಬಂದು ಈಗ 100 ದಿನ ಆದ್ರೂ ಬಸವರಾಜಪ್ಪ ಅವರೇ, ಕೊನೆಯದಾಗಿ ಬಸವರಾಜಪ್ಪ ಅವರೇ, ಅದು ಎಲ್ಲೆಲ್ಲೋ ಹೋಗ್ತಾ ಇದೆ ನೋಡಿ. ಬಸವರಾಜಪ್ಪಾಜಿ ಕರ್ನಾಟಕದಲ್ಲಿ ಒಂದ್ ಹೇಳ್ತೀನಿ ಮೇಡಮ್, ಹೇಳ್ಬಿಡ್ತೀನಿ. ಹಸಿ ಸುಳ್ಳನ್ನು ಹೇಳ್ತಾ ಇತ್ತು. ಏನಂತ, ನೀವು ಬರೀ 2-3 ರಾಜ್ಯದಲ್ಲಿ, ಹರಿಯಾಣ, ಪಂಜಾಬ್ನಲ್ಲಿ ಮಾತ್ರ ರೈತ ಚಳವಳಿ ನಡೀತಾ ಇದೆ, ಬೇರೆ ಎಲ್ಲೂ ನಡೀತಾ ಇಲ್ಲ ಅಂತ ಹೇಳಿ. ಭಾರತ ದೇಶದಲ್ಲಿ ಎಲ್ಲಾ ಕಡೆ ರೈತ ಚಳವಳಿ ನಡೀತಾ ಇತ್ತು. ಆದ್ರೆ ಅದಕ್ಕೆ ಹೊರಗೆ ಕಾಣಂಗಿರಲಿಲ್ಲ. ಇವತ್ತು ಅದಕ್ಕೋಸ್ಕರನೇ ದಕ್ಷಿಣ ಭಾರತದ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆ ಶರಣರ ಬೀಡು, ಸಮಾಜವಾದಿ ಚಳವಳಿ ಹುಟ್ಟಾಕ್ತಂತ ಜಿಲ್ಲೆ, ರೈತ ಚಳವಳಿ, ದಲಿತ ಚಳವಳಿಗಳು ಹುಟ್ಟಾಕ್ತಂತ ಜಿಲ್ಲೆ ಇದು. ಈ ಕ್ರಾಂತಿಕಾರಿ ಹೋರಾಟದ ನೆಲ. ಇಲ್ಲಿ ಮೊದಲನೇದಾಗಿ ಇವತ್ತು ಕಿಸಾನ್ ಮಹಾ ಪಂಚಾಯತ್ ಮಾರ್ಚ್ 20ನೇ ತಾರೀಕು ನಡೀತಾ ಇದೆ. ಈ ಮಹಾ ಕಿಸಾನ್ ಪಂಚಾಯತ್ಗೆ ರಾಕೇಶ್ ಟಿಕಾಯ್ತ್, ಯದುವೀರ್ ಸಿಂಗ್, ದರ್ಶನ್ ಪಾಲ್ ಅವರೆಲ್ಲ ಬರ್ತಾ ಇದ್ದಾರೆ. 19ನೇ ತಾರೀಕು 20ನೇ ತಾರೀಕು ಬೆಳಿಗ್ಗೆ 7:00 ಬೆಂಗಳೂರು ಬಿಡ್ತಾರೆ. ತುಮಕೂರು, ತಿಪಟೂರು, ಅರಸೀಕೆರೆ, ಕಡೂರು, ತರೀಕೆರೆ, ಭದ್ರಾವತಿಯಲ್ಲಿ ನಮ್ಮ ಆಲ್ ಇಂಡಿಯಾ ರೈತ ನಾಯಕರಿಗೆ ಇವತ್ತು ಸ್ವಾಗತ ಮಾಡ್ತಾರೆ. ಬಹಳ ಅದ್ದೂರಿಯಾಗಿ ಶಿವಮೊಗ್ಗದಲ್ಲಿ 50,000ಕ್ಕೂ ಹೆಚ್ಚಿಗೆ ಜನ ಸೇರ್ತಾರೆ. ಇವಾಗ ಅರ್ಥ ಮಾಡ್ಕೊಳ್ಬೇಕು ಕೇಂದ್ರ ಸರ್ಕಾರ, ಬರೀ 2-3 ರಾಜ್ಯದಲ್ಲಿ ನಡೀತಾ ಇದೆ ಅಂತಕ್ಕಂಥದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಶಿವಮೊಗ್ಗ ಆದ್ಮೇಲೆ ಹಾವೇರಿಯಲ್ಲಿ ನಡೆಯುತ್ತೆ, ಬೆಳಗಾಂನಲ್ಲಿ ನಡೆಯುತ್ತೆ ಕಿಸಾನ್ ಪಂಚಾಯತ್. ಅದೇ ರೀತಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಬೇರೆ ಬೇರೆ ದಿನಾಂಕಗಳಲ್ಲಿ ನಡೆಯುತ್ತೆ. ಇಡೀ ಭಾರತದ ದೇಶದ ರೈತರು ಒಕ್ಕೊರ್ಲಿಂದ ಧ್ವನಿ ಎತ್ತಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತೊಂದು ಹಣೆ ಪಟ್ಟಿ ಕಟ್ತು ರೈತರಿಗೆ. ಕರೆದ್ರು ಕೂಡ ಬಸವರಾಜಪ್ಪ ಅವರೇ, ಅಷ್ಟೊಂದ್ ಸಾರಿ ಮಾತುಕತೆಗೆ ಕರೆದ್ರು ಕೂಡ ಈ ಜಿದ್ದು ಯಾಕೆ ಅಂತ, ನಾವು ಮಾತುಕತೆಗೆ ಮಾತ್ರ ಬರೋದಿಲ್ಲ, ನಮ್ ಚಳವಳಿ ಮಾತ್ರ ನಡಿಬೇಕು ಅನ್ನೋ ಜಿದ್ದು ಯಾಕೆ? ಹಾಗಾದ್ರೆ ಸಮಸ್ಯೆಗಳು ಪರಿಹಾರ ಆಗೋದು ರೈತ ಮುಖಂಡರುಗಳಿಗೆ ಬೇಡವಾ? ಬರೀ ರಾಜಕೀಯ ಅಥವಾ ಚಳವಳಿ ಹೋರಾಟ ಮಾತ್ರ ಬೇಕಾ? ನಿಜವಾಗ್ಲೂ ಸಮಸ್ಯೆ ಪರಿಹಾರ ಆಗೋದು ಬೇಡವಾ? ಇವರು ಇಲ್ಲ, ನಾವು ಇವತ್ತು ತಯಾರಿದ್ದೀವಿ, ನಾವು ಇವತ್ತವರು ಮಾತುಕತೆ ತಯಾರಿದ್ದೀವಿ, ಮಾತಾಡಕ್ ತಯಾರಿದ್ದೀವಿ. ಆದ್ರೆ ಕೇಂದ್ರ ಸರ್ಕಾರ ಇಷ್ಟೊಂದು ಭಾರತ ದೇಶದ ರೈತರು ಬೇಡ ಅಂದ್ರೆ ಯಾರಿಗೆ ಬೇಕು ಚಳವಳಿ? ಇವತ್ತು ಯಾರಿಗೆ ಬೇಕು ಕಾಯ್ದೆ? ಯಾರಿಗೆ ಕಾಯ್ದೆ ಬೇಕು ಅಂದ್ರೆ ಕಾರ್ಪೊರೇಟ್ ಕಂಪನಿಗಳಿಗೆ, ಮೋದಿ ಸ್ನೇಹಿತರಿಗೆ ಆ ಕಾಯ್ದೆ ಬೇಕಾಗಿದೆ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸತಕ್ಕಂಥ ವಿಚಾರ, ಕಾಯ್ದೆ ಜಾರಿ ಆಗೋದಕ್ಕಿಂತ ಮುಂಚೆನೆ ಮೋದಿ ಸ್ನೇಹಿತರು ಎಲ್ಲಾ ಕಡೆ ದೊಡ್ಡ ಶೈತ್ಯಾಗಾರದ ಗೋಡನ್ಗಳು, ದೊಡ್ಡ ಗೋಡನ್ಗಳು, ಶೈತ್ಯಾಗಾರಗಳನ್ನು ಎಲ್ಲವನ್ನೂ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಯಾಕೆ ನಿರ್ಮಾಣ ಮಾಡಿದ್ರು ಏನೋ ಗೊತ್ತಿಲ್ಲ ಸರ್, ನೀವು ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ತಮ್ಮ ತುಂಬಾ ವ್ಯಾಲ್ಯೂಬಲ್ ಆದಂತಹ ಮಾಹಿತಿಗಾಗಿ ಧನ್ಯವಾದಗಳು. ಅವರ ರೈತ ಸಂಘದ ಮುಖಂಡರುಗಳು ನಿಜಕ್ಕೂ ಅವ್ರು ಇವತ್ತು ಅಂತಲ್ಲ, ಕೇವಲ ಈ ಸರ್ಕಾರದ ವಿರುದ್ಧ ಅಂತಲ್ಲ, ಎಲ್ಲ ಸರ್ಕಾರದ ವಿರುದ್ಧನೂ ಕೂಡ ಇಷ್ಟೇ ನೇರವಾಗಿ ಮಾತನಾಡಿದ್ದಾರೆ. ಅವರ ಅನಿಸಿಕೆಗಳೇನಿದೆ ಅದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ ಅವರು. ಹಿಂದೂ ಕೂಡ ಕರ್ನಾಟಕದಲ್ಲಿ ಸರ್ಕಾರಗಳು ಉರುಳಿ ಹೋಗಿದ್ದನ್ನ, ಇನ್ಕ್ಲೂಡಿಂಗ್ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಿಂದ ಹಿಡಿದು ಸರ್ಕಾರಗಳು ಗಡಗಡ ನಡುಗಿದ್ದನ್ನ ನಾವು ನೋಡಿದ್ದೇವೆ. ರೈತ ಮುಖಂಡರುಗಳು ಮಾತನಾಡೋದು ಹಾಗೇನೆ ಇರೋದನ್ನ ನೇರವಾಗಿ ಮುಖ ಕೊಡದಾಗ ಹೇಳ್ತಾರೆ. ಯಾಕಂತಂದ್ರೆ ಅವ್ರಿಗೆ ಅಷ್ಟು ಸಂಕಷ್ಟ ಆಗಿದೆ. ಯಾಕಂತಂದ್ರೆ ಅವರು ಬೇರೆ ಹೇಗೆ ಹೋರಾಟ ಮಾಡಬೇಕು? ಸರ್ಕಾರಗಳು ಅವ್ರನ್ನ ಸಪೋರ್ಟ್ ಮಾಡಬೇಕು, ಮಾಡ್ತಾ ಇಲ್ಲ ಅಂತಂದಾಗ ಅವರನ್ನ ಅವರೇ ಸಪೋರ್ಟ್ ಮಾಡ್ಕೋಬೇಕಲ್ಲ. ಎನಿವೆ, ನಮ್ಮ ಜೊತೆ ಮಲ್ಲಿಕಾರ್ಜುನ ಬಳ್ಳಾರಿ ಅವರಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ ಬಳ್ಳಾರಿ ಅವರೇ.
ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ರೈತ ಹೋರಾಟ ಎಲ್ಲೋ ಒಂದ್ ಕಡೆ ಮುಗಿದು ಹೋಗ್ತಾ ಇದೆಯಾ ಅಥವಾ ಬೇರೆ ಸ್ವರೂಪ ಪಡ್ಕೋತಾ ಇದೆಯಾ? ನನ್ನ ಆಶಯ ಏನು, ರೈತರು 24 ಗಂಟೆ ಅಥವಾ 365 ದಿನವೂ ಬರೀ ಹೋರಾಟ 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 ಮಾಡ್ಕೊಂಡೇ ಇರಬೇಕು ಅನ್ನೋದಲ್ಲ. ಒಂದು ಸುಭಿಕ್ಷ ಕಲ್ಯಾಣ ರಾಜ್ಯದಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕು, ಎಲ್ಲರೂ ಹೋರಾಟ ಮಾಡ್ಕೊಂಡು ಸಂಘರ್ಷ ಮಾಡ್ಕೊಂಡು ಇರ್ಬೇಕು ಅಂತ ನಾವ್ ಯಾರು ಬಯಸಬಾರದು ಐಡಿಯಲ್ಲಿ. ಆದ್ರೆ ಯಾಕಿಂತ ಪರಿಸ್ಥಿತಿ ಬಂದಿದೆ ನೋಡ್ರಿ ಮೇಡಮ್ ಅವರ, ಮಾತಾಡೋದೆಲ್ಲ ರೈತರ ಬಗ್ಗೆ. ರೈತನೇ ದೇಶದ ಬೆನ್ನೆಲುಬು ಅಂತಾರ. ಶಾಲ್ ಹಾಕ್ಯಂದ್ ಪ್ರಮಾಣ ವಚನ ಸ್ವೀಕರಿಸ್ತಾರ, ಶಾಲ್ ಹಾಕ್ಯಂದು ಬಜೆಟ್ ಮಾಡ್ತಾರ. ರೈತನ ಬಗ್ಗೆ ನಾವು ಅವನ್ ತರ್ತವಿ ಇವನ್ ತರ್ತವಿ ಅಂತಾರ. ನಾವು ಕೇಳದೇ ಇರೋಂತಾವ್ ಎಲ್ಲಾ ಪುಕ್ಷಟ್ಟಿ ಯೋಜನೆಗಳನ್ನ ಜಾರಿ ಮಾಡ್ತಾರ. ಕೇಳಾಕತ್ತಿರೋ ಒಂದು ಯೋಜನೆಯನ್ನು ಜಾರಿಗಿಲ್ಲ ಇವತ್ತ. ಓಕೆ 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 ಟೆಕ್ನಿಕಲಿ ಸಾಧ್ಯ ಆಗ್ತಾ ಇಲ್ಲ. ರೈತರು ಹೇಳ್ತಾ ಇರುವಂಥದ್ದು, ಯಾಕೆ ರೈತ ಚಳುವಳಿಗಳನ್ನ ಹೀಗೆ ಒಂದು ಚಳುವಳಿಯಾಗಿ ಒಂದು ಸಮುದಾಯವಾಗಿ ಅವರು ಚಳುವಳಿ ಅಂತ ಮಾಡ್ತಾ ಇರೋದಕ್ಕೆ ಸರ್ಕಾರಗಳು ಬಿಟ್ವು. ರೈಟ್, ಇನ್ನಷ್ಟು ಮಾತಾಡೋಣ ಮಲ್ಲಿಕಾರ್ಜುನ ಬಳ್ಳಾರಿ ಅವ್ರ ಜೊತೆ ಕೂಡ. ಎಸ್, ಮಲ್ಲಿಕಾರ್ಜುನ ಬಳ್ಳಾರಿ ಅವರೇ, ಕಂಟಿನ್ಯೂ ಮಾಡಿ ಸರ್. ಏನಿಲ್ಲ, MSP ರೇಟ್ ಇರ್ತತಿ, APMC ಇರ್ತತಿ, ಎಲ್ಲಾ ಹೇಳ್ತೈತಿ ಸರ್ಕಾರ, ಕೇಂದ್ರ ಸರ್ಕಾರ. ಅದು ಮುಂದಿನ ದಿನಮಾನದೊಳಗದ್ದು. ನಾನು ಇವತ್ತಿಂದ ಮಾತಾಡ್ತೀನಿ, ಈ ಕ್ಷಣದ ಮಾತಾಡ್ತೀನಿ. MSP ರೇಟ್ ಐತಿ, MSP ಹಂಗ ನಾವು ಅನೌನ್ಸ್ ಮಾಡೇವಿ ಅಂತ ಕೇಂದ್ರ ಸರ್ಕಾರ ಹೇಳ್ತತಿ. ನಾವು ಹಾವೇರಿ ಜಿಲ್ಲೆ ಜನ, ನಮ್ಮಲ್ಲೇ ಹತ್ತಿ ಮತ್ತು ಗೋವಿನ ಜೋಳ 2 ಬೆಳೆ. ಆ ಹತ್ತಿ ಅವಾಗ ಏನ್ ಕ್ರಾಪ್ ನಮ್ಮ ಗೋವಿನ ಜೋಳಕ್ಕ ಇವತ್ತ ಕೇಂದ್ರ ಸರ್ಕಾರ 1860 ರೂಪಾಯಿ ಅನೌನ್ಸ್ ಮಾಡೈತಿ. ಕರೆಕ್ಟ್. ರಾಜ್ಯ ಸರ್ಕಾರದವರು ಖರೀದಿ ಕೇಂದ್ರರು ಚಾಲೂ ಮಾಡವಲ್ರು, ಅಥವಾ ಅದಕ್ಕೊಂದು ಕಾನೂನು ಮಾಡ್ರಿ. MSPಗೆ 1860 ಒಳಗೆ ಏನಾರ ಖರೀದಿ ಮಾಡಿದ್ರ ಅವ್ರ ಮೇಲೆ ಕಾನೂನು ಶಿಸ್ತು ಕ್ರಮ ತಗರಿ ಅಂತ ಹೋರಾಟ ಮಾಡಕತ್ತಾರ. ಅದನ್ನ ಮಾಡಕ್ಕೆ ಆಗಲ್ಲ. MSP ಇರ್ತತಿ ಅಂತಾರ, ರೇಟ್ ಅನೌನ್ಸ್ ಮಾಡ್ತಾರ, ಖರೀದಿ ಮಾಡಲ್ಲ. ಮತ್ತೆ ಅದು ಯಾವ ಪುರುಷಾರ್ಥಕ್ಕೆ ಅನೌನ್ಸ್ ಮಾಡ್ಬೇಕು ಅಥವಾ ಅದನ್ನ ಯಾಕೆ ಹಂಗ ಹೇಳ್ಬೇಕು? ಇವತ್ತು ನಾವು 1200 1300 ಮಾರ್ತಾ ಇದಾವಿ. ಒಂದು 100 ಚೀರ್ ಬೆಳೆದಂತ ರೈತಗ 60 ರಿಂದ 70 ಸಾವಿರ ರೂಪಾಯಿ ಕೊಡಕತ್ತೈತಿ. ಒಬ್ಬ ರೈತಗ 60 ರಿಂದ 70 ಸಾವಿರ ನಾವು ಕಳ್ಕೊಂಡ ಹೊತ್ನಾಗ ಇವರು ಗೋವಿನ ಜೋಳ ಬೆಳೆದ ರೈತರಿಗೆ 5,000 ಬೆಂಬಲ ಬೆಲೆಯನ್ನು ಘೋಷಿಸಿದ್ದೇವೆ. ಇವ್ರು 5,000 ತಗೊಂಡ್ ಮಾಡೋದು ಏನ್ರಿ ನಾವು? ನಾವೇ ರೈತರು 10,000 ಕೊಡ್ತೇವೆ ಇವ್ರಿಗೆ. ನಮಗೆ ಇವ್ರು ಏನ್ MSP ರೇಟ್ ಹೇಳಿರಲ್ಲ ಅದನ್ನ ಮಾಡಿ. ಇನ್ನ ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೇವಿ, ದುಪ್ಪಟ್ಟು ಮಾಡ್ತೇವಿ, 1.5 ಪಟ್ಟು ಕೊಡ್ಬೇಕು ಅಂತಾರ. ಅಲ್ರಿ ನಾವು ಬೆಳೆದದ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಕ್ ಆಗ್ಲಿಲ್ಲಕ್ರ ಇನ್ನು ಸ್ವಾಮಿನಾಥನ್ ವರದಿ ಅಥವಾ ರೈತರನ್ನ ಆದಾಯನ ದುಪ್ಪಟ್ಟು ಮಾಡೋದು ಯಾವಾಗ ಬಂತು ಇವ್ರದು? ರೈಟ್, ಓಕೆ ಸರ್. ಮತ್ತೆ ಇನ್ನಷ್ಟು ಮಾತಾಡೋಣ. ರೈತರ ಆಕ್ರೋಶ ಯಾಕೆ ಇಷ್ಟೊಂದು ಕಟ್ಟಿ ಹೊಡೆದಿದೆ ಅಂತ ಬಹಳ ಚೆನ್ನಾಗಿ ಮಲ್ಲಿಕಾರ್ಜುನ್ ಅವರು ಹೇಳಿದ್ರು. ಈಗ ಪ್ರಸಕ್ತ ಕೈಯಲ್ಲಿ 10 ರೂಪಾಯಿ ದುಡ್ಡಿಲ್ಲ ಅಂತ ಪರಿಸ್ಥಿತಿನಲ್ಲಿ ರೈತ ನಿಂತ್ಕೊಂಡಿದ್ದಾನೆ. ಪ್ರತಿಭಟನೆ ಅಲ್ಲದೆ ಇನ್ನೇನ್ ದಾರಿ ಉಳಿದಿದೆ? ನಿಜವಾದ ರೈತರ ಸಂಕಷ್ಟಗಳನ್ನ ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕು ಅಂತ. ಈ ದೇಶದ ನಿಜವಾದ ಅನ್ನದೇ ಯಾವುದೇ ಕಾಲದ ಪರಿಗಣನೆ ಇಲ್ಲದೆ ಗದ್ದುಗೆಗಳು ಉರುಳಿದ್ರು, ಗದ್ದುಗೆಗಳು ಹೊಸದಾಗಿ ಎದ್ರು ಕೂಡ ಅದು ಯಾವುದನ್ನು ಗಮನಿಸದೆ ತನ್ನ ಕಾಯಕವನ್ನ ತಾನು ಮಾಡ್ಕೊಂಡು ಹೋಗ್ತಾ ಇರುವಂತಹ ರೈತನಿಗೆ ಎಷ್ಟು ಮಟ್ಟಿಗೆ ನ್ಯಾಯ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಮಾತನಾಡ್ತಾ ಇದೀವಿ. ನಮ್ಮ ಜೊತೆ ಪ್ರೊಫೆಸರ್ MT ನಂಜುಂಡಸ್ವಾಮಿ ಅವರ ಮಗಳಾಗಿರ್ತಕ್ಕಂಥ ಚುಕ್ಕಿ ನಂಜುಂಡಸ್ವಾಮಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ನಮಸ್ತೆ ಶ್ರೀಲಕ್ಷ್ಮಿ ಮೇಡಮ್, ರೈತ ಹೋರಾಟಗಳ ವಿಚಾರದಲ್ಲಿ ಅವತ್ತೂ ನಂದಿದ್ದು ಬೇಸಿಕ್ ಪ್ರಶ್ನೆ, ಈಗಲೂ ನಾನು ಅದನ್ನೇ ಕೇಳುವಂಥದ್ದು. ನೀವು ರೈತ ಪಂಚಾಯತ್ ಮಾಡ್ತಾ ಇದ್ದೀರಿ, ಮಹಾ ಪಂಚಾಯತ್ ಮಾಡ್ತಾ ಇದ್ರಿ, ಸಂತೋಷ. ರೈತರು ಸಂಘಟಿತರಾಗಿರ್ಬೇಕು, ಸಂತೋಷ. ರೈತರಿಗೆ ನಿಜವಾಗಿಯೂ ನ್ಯಾಯ ಸಿಗಬೇಕು, ಹೋರಾಟಗಳಾಗಬೇಕು. ಒನ್ಸ್ ಅಗೇನ್ ನನ್ನ ಪ್ರಶ್ನೆ ಇರೋದು, ಇದು ಯಾವತ್ತೂ ಒಂದು ಸಂಘರ್ಷದ ಮಾದರಿಯಲ್ಲಿ, ಸರ್ಕಾರ ಮತ್ತು ರೈತರ ಸಂಬಂಧ ಯಾವತ್ತೂ ಒಂದು ಸಂಘರ್ಷದ ಮಾದರಿಯಲ್ಲೇ ಇದೆಯಲ್ಲ, ಯಾಕೆ ಇದು ಬದಲಾಗಬಾರ್ದು? ಯಾಕೆ ಬದಲಾಗೋದಿಲ್ಲ? ಯಾಕೆ ಹೀಗೆ? ಯಾವತ್ತೂ ರೈತರು ಹೋರಾಟನೇ ಮಾಡ್ಕೊಂಡಿರ್ತಾರಲ್ಲ, ಯಾಕೆ ಹೀಗೆ ಅಂತ? ನೋಡಿ, ಭಾರತದ ಬಹುಸಂಖ್ಯಾತ ಜನರು ಭೂಮಿಯನ್ನ ನಂಬ್ಕೊಂಡು ಬದುಕ್ತಿರುವಂತ ಜನ. ಯಾವುದೇ ಸರ್ಕಾರ ಬರ್ಬೋದು, ಈ ಪಕ್ಷ ಆ ಪಕ್ಷ ಅಂತ ನಾವು ಇವತ್ತು ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಎಲ್ಲಾ ಪಕ್ಷಗಳು ಸಿದ್ಧಾಂತಗಳನ್ನ ಕಳ್ಕೊಂಡ್ಬಿಟ್ಟಿದಾವೆ. ಯಾವ ಪಕ್ಷಗಳಿಗೂನು ಆರ್ಥಿಕ ನೀತಿಗೆ ಸಂಬಂಧಪಟ್ಟಂಗೆ ಯಾವುದೇ ಸ್ಪಷ್ಟವಾದಂತ ಏನು ನಿಲುವುಗಳಿಲ್ಲ. ಜಾಗತೀಕರಣವನ್ನ ಎಲ್ಲ ಪಕ್ಷಗಳು ಒಪ್ಕೊಂಡಿದ್ದಾವೆ. ಬಂಡವಾಳಶಾಹಿ ವ್ಯವಸ್ಥೆಯನ್ನ ಎಲ್ಲ ಪಕ್ಷಗಳು ಏನು ಬೆಂಬಲಿಸ್ತಾನೆ ಬಂದಿದ್ದಾರೆ. ಯಾವತ್ತು ಬಂಡವಾಳಶಾಹಿ ವ್ಯವಸ್ಥೆಯನ್ನ ಬೆಂಬಲಿಸ್ತಾರೋ ಆವತ್ತು ಶ್ರಮಿಕರನ್ನ ತುಳಿತಾರೆ ಅಂತಾನೆ ಅರ್ಥ. ಅದೇ ನಡೀತಾ ಇರೋದು. ನೆಹರು ಕಾಲದಿಂದಲೂ ಇವತ್ತಿನವರೆಗೂ ಮೋದಿಯವರೆಗೂ ನಡೆದಿರೋದು ಈ ದೇಶದಲ್ಲಿ ಅದೇನೆ. ರೈತರನ್ನ
ವೋಟ್ ಬ್ಯಾಂಕ್ಗಳಾಗಿ ಇಟ್ಕೊಂಡು ಮಾತ್ರ ಅವರನ್ನ ಏನು ಸರಿಯಾದಂತ ಬೆಂಬಲ ಬೆಲೆ ಕೊಡದೇನೆ, ಸರಿಯಾದಂತ ಬಿತ್ತನೆ ಬೀಜಗಳು ಕೊಡದೇನೆ, ಏನು ಸಂಪೂರ್ಣ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳುವಂತ ಒಂದು ಕೆಲಸ ಮಾಡ್ತಾ ಇದೆ. ಇದು ಈ ಸರ್ಕಾರಗಳ ರೈತ ವಿರೋಧಿ ಧೋರಣೆಗಳನ್ನ ಸ್ಪಷ್ಟವಾಗಿ ನಮ್ಮ ಮುಂದೆ ಗೋಚರಿಸುತ್ತೆ. ಓಕೆ, ಚಿಕ್ಕನಾರಾಯಣ ಸ್ವಾಮಿ ಅವರೇ, ಹೋರಾಟ ಅನಿವಾರ್ಯ. ಹೋರಾಟ ಮಾಡ್ಲಿಲ್ಲ ಅಂತಂದ್ರೆ ನಾವು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಮೇಡಮ್, ಇನ್ನೊಂದು ಪ್ರಶ್ನೆ ಇರತಕ್ಕಂಥದ್ದು, ಬಹುಶಃ ನೀವು ಇದಕ್ಕೆ ಬಹಳ ಜೆನ್ಯೂನ್ ಆಗಿ ನೀವು ಬಹಳ ವರ್ಷಗಳಿಂದ ರೈತ ಹೋರಾಟಗಳನ್ನ, ನಿಜವಾದ ರೈತ ಹೋರಾಟಗಳ ಭಾಗವಾಗಿ ಬಂದಿರೋದ್ರಿಂದ ನಾನು ಈ ಪ್ರಶ್ನೆಯನ್ನು ತಮಗೆ ಕೇಳಕ್ ಬಯಸ್ತೀನಿ. ಹಲವು ಬಗೆಯಲ್ಲಿ ರೈತ ಹೋರಾಟಗಳನ್ನ ಹೈಜಾಕ್ ಮಾಡುವಂತಹ ಪ್ರಯತ್ನಗಳು ನಡೆದವು. ಇವತ್ತು ಕೂಡ ರೈತ ಹೋರಾಟದ ವಿರುದ್ಧ ಅನೇಕ ಬಗೆಯ ಕಾನ್ಸ್ಪಿರಸಿ ಥಿಯರಿಗಳು ಓಡಾಡ್ತಾ ಇದ್ದಾವೆ. ಇಲ್ಲಿ ಬೇಕಾದಷ್ಟು ಇವ್ರಿಗೆ ಬೇರೆ ಕಡೆಯಿಂದ ದುಡ್ಡು ಬರುತ್ತೆ, ಇವ್ರಿಗೇನೋ ಇದಾಗುತ್ತೆ, ಇಲ್ಲಿ ಬೇಕಾದಷ್ಟು ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಸೇರ್ಕೊಂಡಿದ್ದಾವೆ ಇದರೊಳಗೆ, ಅವರೆಲ್ಲರೂ ಇವ್ರನ್ನ ಹೈಜಾಕ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಗೊತ್ತಿಲ್ಲ ಪಾಪ, ಇವ್ರನ್ನ ದಿಕ್ ತಪ್ಪಿಸ್ತಾ ಇದ್ದಾರೆ, ಯಾರೋ ಇವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಕೆಲವು ರೈತರು ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ, ಇಡೀ ದೇಶದ ರೈತರು ಹೋರಾಟದಲ್ಲಿ ಭಾಗಿ ಆಗ್ತಾ ಇಲ್ಲ. ಇದಿಷ್ಟು ನಿಮ್ಮ ರೈತ ಹೋರಾಟದ ಮೇಲಿರ್ತಕ್ಕಂಥ ಆರೋಪಗಳು. ಇಲ್ಲ, ಎಲ್ಲ ಆರೋಪಗಳು ಕೂಡ ಯಾವಾಗ ಅವ್ರ ಹತ್ರ ನಾವು ಕೇಳಿಸಿರುವಂತ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡಕ್ ಆಗ್ತಿಲ್ವೋ ಆವತ್ತು ಏನು ಈ ಇಡೀ ಚಳವಳಿಯ ವಿಚಾರಗಳನ್ನ ದಿಕ್ ತಪ್ಪಿಸೋದಿಕ್ಕೆ ಮತ್ತು ಏನು ಗೊತ್ತಿಲ್ಲದೆ ಸುಮ್ನೆ ನೋಡ್ತಾ ಇರುತ್ತಲ್ಲ ಒಂದು ವರ್ಗಕ್ಕೆ ದಿಕ್ ತಪ್ಪಿಸುವಂತ ಕೆಲಸ ಮಾಡೋದಿಕ್ಕೆ, ಆ ಹೋರಾಟದ ಹಿಂದೆ ಯಾವ್ದೋ ರಾಜಕೀಯ ಪಕ್ಷ ಇದೆ, ಹೋರಾಟಕ್ಕೆ ಯಾರೋ ದುಡ್ಡು ಕೊಡ್ತಿದ್ದಾರೆ, ಇನ್ನೆಲ್ಲಿಂದೋ ಬರ್ತಾ ಇದೆ. ಹೌದು, ಹೋರಾಟಕ್ಕೆ ಹಣ ಬರ್ಬೇಕು ಅಂತ ಅಂದ್ರೆ ಬ್ಯಾಂಕ್ ಮೂಲಕನೇ ಬರ್ಬೇಕು. ಆ ಬ್ಯಾಂಕ್ ಅಕೌಂಟ್ ಯಾರ ಹತ್ರ ಇರುತ್ತೆ? ಸರ್ಕಾರಕ್ಕೆ ಆ ಬ್ಯಾಂಕ್ ಅಕೌಂಟ್ ಏನು ಚೆಕ್ ಮಾಡಕ್ ಬರಲ್ಲೇನು? ಅವ್ರ ಹತ್ರ ಎಲ್ಲ ಸಂಸ್ಥೆಗಳು ಅವ್ರ ಕೈಯಲ್ಲೇ ಇದೆ. ಈಗ ಬೇರೆ ಬೇರೆ ಶಕ್ತಿಗಳು ಇದೆ ಅಂತ ಹೇಳ್ತಿದ್ದಾರೆ. ಇವತ್ತುವರೆಗೂ ಯಾವ ರಾಜಕೀಯ ಪಕ್ಷಗಳನ್ನು ಕೂಡ ವೇದಿಕೆಯನ್ನ ಹತ್ತೋದಿಕ್ಕೆ ಉತ್ತರ ಭಾರತದಲ್ಲಿ ಅವಕಾಶ ಕೊಟ್ಟಿಲ್ಲ. ಯಾವ 26ನೇ ತಾರೀಕು ಪರೇಡ್ ದಿವಸ ಕೂಡ ಬೆಂಬಲ, ನೀವು ಚಳವಳಿಗೆ ಬೆಂಬಲ ಕೊಡೋದಾದ್ರೆ ಬೆಂಬಲ ಕೊಡಬಹುದು, ಆದ್ರೆ ಯಾರು ಕೂಡ ನಿಮ್ಮ ರಾಜಕೀಯ ಪಕ್ಷಗಳ ಜೆಂಡಾಗಳನ್ನು ತಗೊಂಡು ಬರಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿ. ಎಸ್ ಚಿಕ್ಕನಾರಾಯಣ ಸ್ವಾಮಿ ಅವರೇ, ಸಾಕಷ್ಟು ಕ್ಲಾರಿಟಿ ಕೊಟ್ರಿ, ಧನ್ಯವಾದಗಳು TV5ಗೆ ಮಾತನಾಡಿದ್ದಕ್ಕೆ. ಹಾಗೇನೆ ನಮ್ಮ ಜೊತೆ ಪ್ರಕಾಶ್ ಕಮ್ಮರಡಿ ಅವರಿದ್ದಾರೆ, ಆರ್ಥಿಕ ತಜ್ಞರು. ಓಕೆ, ಕೃಷಿ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಪ್ರಕಾಶ್ ಕಮ್ಮರಡಿ ಅವರು, ಸರ್ ನಮಸ್ಕಾರ. ನಮಸ್ಕಾರ ಪ್ರಕಾಶ್ ಕಮ್ಮರಡಿ ಅವರೇ, ರೈತ ಹೋರಾಟಗಳ ಬಗ್ಗೆ ಕೊನೆಯದಾಗಿ ಅದು ಇವತ್ತು ಪಾಪ್ಯುಲಾರಿಟಿನ ಕಳ್ಕೊಂಡಿದ್ಯೋ ಅಥವಾ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆಯೋ ಅಥವಾ ಅದು ಕಾನ್ಸ್ಪಿರಸಿನೋ ಅದು ಪಾಲಿಟಿಕ್ಸೋ, ಇದೆಲ್ಲದನ್ನ ಆಚೆಗಿಟ್ಟು ನಾವು ನೋಡೋದಾದ್ರೆ ಈ ದೇಶದ ಸಾಮಾನ್ಯ ವರ್ಗದ ರೈತ ಇವತ್ತೂ ಕೂಡ ಬಡವನಾಗೆ ಇದ್ದಾನೆ, ಬಹುಶಃ ಮುಂದೂ ಹೀಗೆ ಬಡವನಾಗೆ ಇರ್ತಾನ ಅಂತ. ಇದಕ್ಕೆ ಎಲ್ಲಿ ಇದು ಕೊನೆಯಲ್ಲಿ ಅಂತ, ಯಾಕೆ ಸರ್ಕಾರಗಳಿಗೆ ಈ ರೈತರು ಕೇಳ್ತಾ ಇರ್ತಕ್ಕಂಥ ಡಿಮಾಂಡ್ಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಿಲ್ಲ ಅಂತ? ಲಕ್ಷ್ಮಿ ಅವರೇ, ನೀವೊಂದು ಶಬ್ದ ಬಳಸ್ರಿ, ಇದು ಬರೀ ರೈತ ಹೋರಾಟ ಅಲ್ಲ, ರೈತ ಸಮುದಾಯದ ಹೋರಾಟವಾಗಿ ಪರಿವರ್ತನೆ ಆಗ್ತಾ ಇದೆ. ಕರೆಕ್ಟ್. ದೇಶದ 2 ಪ್ರಮುಖ ರೈತ ಸಮುದಾಯಗಳು, ಒಂದು ಸಿಖ್ ಸಮುದಾಯ ಮತ್ತು ಜಾಟ್ ಸಮುದಾಯ, ಸ್ಪಷ್ಟವಾಗಿ ರೈತ ಹೋರಾಟಕ್ಕೆ ಇಳಿದಿದೆ. ಇದನ್ನು ಗಮನಿಸ್ಬೇಕು ಇವತ್ತು. ಎರಡನೇದು, ಇವತ್ತು 102 ದಿನ ಆಗಿದೆ, ಹೆಚ್ಚು ಕಡಿಮೆ 250 ಜನ ರೈತರು ದೆಹಲಿಯಲ್ಲೇ ಆತ್ಮ ಅರ್ಪಣೆ ಮಾಡ್ಕೊಳ್ಳಂಗಾಗಿದ್ದಾರೆ. ಅಂದ್ರೆ ದಿನವೊಂದಕ್ಕೆ 2 ರಿಂದ 3 ಜನ ಸಾಯ್ತಾ ಇದ್ದಾರೆ. ಈ ತೀವ್ರತೆಯನ್ನು ಬಹುಶಃ ಅರ್ಥ ಮಾಡಿಕೊಳ್ಳದ ರಾಜ್ಯ ಸರ್ಕಾರ ರೈತರೊಳಗಿನ ಜಾತಿ ನೋಡಕ್ಕೆ ಅಂತ ಹೋಗಿದೆ. ಅದು ಅದರವೇ ಎರಡಾಗಿದೆ. ಜಾತಿ ಒಳಗಿರತಕ್ಕಂತ ಸಮುದಾಯಗಳು ಇರತಕ್ಕಂತ ಎಲ್ಲ ರೈತ ಪ್ರಜ್ಞೆ ಜಾಗೃತಿ ಆಗಿರ್ಬೇಕಾದ್ರೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ರೈತರೊಳಗಿನ ಜಾತಿ ನೋಡ್ಕೊಂಡು ಪ್ರಬಲ ರೈತರ ಸಮುದಾಯ ಲಿಂಗಾಯತರಿಗೆ ಒಂದು ಮಂಡಳಿ, ಒಕ್ಕಲಿಗರಿಗೆ ಒಂದು ಮಂಡಳಿ ಕೊಡ್ತಾ ಹೊಡ್ತಿರೋದು ಮೂರ್ಖತನದ ಪರಮಾವಧಿ. ನಾನು ಹೇಳ್ತಿರೋದಿಷ್ಟೇ, ಸಮುದಾಯಗಳು ಇವತ್ತು ಹೋರಾಟಕ್ಕೆ ಇಳಿದಿರೋದ್ರಿಂದ ಇದು ಸಣ್ಣ ಪುಟ್ಟ ಹೋರಾಟ ಖಂಡಿತ ಅಲ್ಲ. ಎಲ್ಲಿ ತನಕ ಅಂತ ನೀವು ಕೇಳ್ತಾ ಇದ್ರಿ, ಅವರು ಸ್ಪಷ್ಟವಾಗಿ ಕೇಳಿದ್ದಾರೆ, ಒಂದು ಕಾಯ್ದೆಗಳು ಬೇಡ, ನಾವು ಕೇಳಿಲ್ಲ, ನಮಗಿದು ಅವಶ್ಯಕತೆ ಇಲ್ಲ. ಕೇಳಿರಂತದ್ದು ಈಗ ಬಸವರಾಜಪ್ಪನವರು ಹಲವಾರು ಜನ ಹೇಳಿದ್ದಾರೆ, ಬೆಂಬಲ ಬೆಲೆ ಖರೀದಿ ಅನ್ನುವಂಥದ್ದು ಸ್ಪಷ್ಟವಾದಂತ ಒಂದು ರೈತರ ಬೇಡಿಕೆ. ಬೆಂಬಲ ಬೆಲೆ ಇದೆ ಅಂತ ಹೇಳೋದಾದಲ್ಲಿ ಇತ್ತೀಚೆಗಿನ ನಾನು ಒಂದು ನಿಮಗೆ ರಾಜ್ಯದ ಕೊಡ್ತೀನಿ. ರಾಜ್ಯದಲ್ಲಿ ಸಜ್ಜೆಗೆ 2150 ಬೆಂಬಲ ಬೆಲೆ,
ಎಲ್ಲೂ ಕೂಡ ನಿನ್ನೆ ಅಲ್ಲ ಮೊನ್ನೆ ಅದು ನಿನ್ನೆ ತನಕ ಕೊಟ್ಟಿರ್ತಕ್ಕಂತ ಒಂದು ಅಂಕಿಅಂಶ 1460 ರೂಪಾಯಿಗಿಂತ ದಾಟ ಇಲ್ಲ. ಕಡಲೆ 5100 ರೂಪಾಯಿ ಬೆಂಬಲ ಬೆಲೆ. ಎಲ್ಲ ಎಪಿಎಂಸಿಗಳು ನಾನು ವರದಿ ಕೊಡ್ತೀನಿ 4182. ಇದೇ ತರ ಹೈಬ್ರಿಡ್ ಜೋಳ, ಮುಸ್ಕಿನ್ ಜೋಳ ಬೆಂಬಲ ಬೆಲೆ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಬೆಂಬಲ ಘೋಷಣೆ ಮಾಡೋದು ಮಾತ್ರ ಅಂತಲ್ಲ, ಅದು ರೈತರ ಕೈಗೆ ಸಿಗಂಗಾಗ್ಬೇಕು. ಇದಕ್ಕೆ ಕಾಯ್ದೆ ಸ್ವರೂಪ ಕೊಡಿ ಅಂತ ಕೇಳ್ತಿದ್ದಾರೆ ಅಷ್ಟೇ. ಅದನ್ನ ಒಂದನ್ನು ಮಾಡಿದ್ದೆ ಆದಲ್ಲಿ ನೀವು ಹೇಳ್ತಿರಲ್ಲ ಎಷ್ಟು ದಿನ ಅಂತ ಹೇಳಿ 11 ಸುತ್ತ ಆಗಲ್ಲ 12 ಸುತ್ತಲ್ಲಿ ಏನು ಮಾತುಕತೆ ಆಯ್ತು ಗೊತ್ತಿಲ್ಲ. ರೈತ ಮುಖಂಡರು ಎಲ್ಲ ಇಲ್ಲಿಗೆ ನಮ್ಮ ಯೋಗೇಂದ್ರ ಯಾದವ್ ಬಂದಿದ್ದು ಹೇಳಿದ್ದಿಷ್ಟೇ, ನಾವ್ ಏನ್ ಬೇಕು ಅದನ್ನ ಆಲ್ರೆಡಿ ಬೆಂಬಲ ಬೆಲೆ ಕುರಿತಾಗಿ ಕಾಯ್ದೆ ಇದೆ, ಕಾನೂನು ಇದೆ, ಬೆಂಬಲ ಬೆಲೆ ಇದೆ ಅಂತ ಅದನ್ನೇನ್ ಕ್ಯಾನ್ಸಲ್ ಮಾಡಿಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ ಅವರು. ಏನಂತ ಹೇಳ್ತಾರೆ? ಬೆಂಬಲ ಬೆಲೆ ವಿಚಾರ ಆಲ್ರೆಡಿ ಇದೆ, ಕೊಡ್ತಾ ಇದೀವಿ ಆಲ್ರೆಡಿ, ಅದನ್ನ ಕ್ಯಾನ್ಸಲ್ ಮಾಡಿಲ್ಲ. ಸೊ ಅದು ಕಂಟಿನ್ಯೂ ಆಗುತ್ತೆ ಇರುತ್ತೆ ಅಂತ. ಬೆಂಬಲ ಬೆಲೆ ಇದೆ ಅನ್ನೋದು ಘೋಷಣೆ ಮಾತ್ರ ಅಂತಲ್ಲ, ರೈತರಿಗೆ ಸಿಗಂಗಾಗ್ಬೇಕು ಮೇಡಮ್. ನಿಮಗೆ ನಾನು 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ತಕ್ಷಣ ಅಲ್ಲ, ಕೊಟ್ಟಿರತಕ್ಕಂಥದ್ದು ನಿಮ್ಮ ಬ್ಯಾಂಕ್ ಖಾತೆ ನಿಮ್ ಕೈ ಸೇರ್ಬೇಕು. ಘೋಷಣೆ ಅಲ್ಲ, ಬೆಂಬಲ ಘೋಷಣೆ ಅಲ್ಲ. 23 ಬೆಲೆಗಳಿಗೆ ಸದ್ಯ 23 ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ ಅವರು, ಘೋಷಣೆ ಮಾಡ್ತಾ ಇದ್ದಾರೆ. ಘೋಷಣೆ 23 ಉತ್ಪನ್ನಗಳಿಗೆ ಖರೀಫ್ ಮತ್ತು ರಬಿಯಲ್ಲಿ ಒಟ್ಟು ಸೇರಿ they declare MSP. They have to ensure MSP. There is a lot of difference between these two. ಇವೆರಡು ಆಗ್ತಾ ಇಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಯಾರು ಕೇಳಿ, ಇವಾಗ 6000 ರೂಪಾಯಿ ತೊಗರಿ ಕೊಟ್ಟಿದ್ದಾರೆ, ಯಾವ ರೈತನಿಗೆ 6000 ರೂಪಾಯಿ ಸಿಗ್ತಾ ಇಲ್ಲ. ಎಷ್ಟು ಪ್ರಮಾಣದಲ್ಲಿ ಮಾರಾಟ ಆಗ್ತಿದೆ ಅಂತ APMC ಈ ಅಧಿಕಾರಿಗಳನ್ನ ಕೇಳಿದ್ರೆ ಹೇಳ್ತಾರೆ, ಎಲ್ಲೂ ಯಾವ ಉತ್ಪನ್ನಗಳಿಗೂ ಕೂಡ ಕೇಂದ್ರದ ಘೋಷಿತ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಘೋಷಣೆ ಮಾಡಿದ ಉಪಯೋಗ ಇಲ್ಲ. ರೈಟ್. ಓಕೆ, ಧನ್ಯವಾದಗಳು ಪ್ರಕಾಶ್ ಕಮ್ಮರಡಿ ಅವರೇ, ಸಾಕಷ್ಟು ಒಳನೋಟಗಳನ್ನ ಹಂಚ್ಕೊಂಡ್ರಿ, ಧನ್ಯವಾದಗಳು. ಹಾಗೇನೆ ನಮ್ಮ ಅತ್ಯಂತ ಕಾಳಜಿಯಿಂದ ನಾನು ಹೇಳುವಂಥ ಮಾತುಗಳು, ನಾವು ಏನನ್ನೇ ಕಟ್ಟೋದಾಗ್ಲಿ, ಅದು ಒಂದು ದೇಶವನ್ನು ಕಟ್ಟೋದಾಗಿರ್ಲಿ, ಒಂದು ಧರ್ಮವನ್ನು ಕಟ್ಟೋದಾಗಿರ್ಲಿ, ಒಂದು ಸಂಸ್ಕೃತಿಯನ್ನು ಕಟ್ಟೋದಾಗಿರ್ಲಿ, ಅಥವಾ ಒಂದು ಆರ್ಥಿಕತೆಯನ್ನು ಕಟ್ಟೋದಾಗಿರ್ಲಿ, ಒಂದು ಸಮಾಜವನ್ನು ಕಟ್ಟೋದಾಗಿರ್ಲಿ, ಅತ್ಯಂತ ದೊಡ್ಡ ಸಮುದಾಯ ರೈತ ಸಮುದಾಯ. ಅವರನ್ನ ಹೊರಗಿಟ್ಟು ಅಥವಾ ಅವ್ರನ್ನ ಇಗ್ನೋರ್ ಮಾಡಿ ಅಥವಾ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ನಾವೇನೋ ಮಾಡ್ತೀವಿ ಅಂತ ಅನ್ನೋದು, ಅದು ಸಮಾಜದ ಜನರಿರ್ಬೋದು, ಸರ್ಕಾರಗಳಿರ್ಬೋದು, ಸ್ಟುಪಿಡಿಟಿ ಅಲ್ವಾ? ಅವಿ ಸ್ಟುಪಿಡ್. ಇದನ್ನ ಮಾಡಿದ್ರೆ ಭದ್ರವಾದ ತಳಪಾಯ ನಿಲ್ಲತ್ತ. ಯಾಕಂದ್ರೆ ನಾವು ಎಷ್ಟೇ ಏನೇ ಹೇಳಿದ್ರು ಇವತ್ತಿಗೆ ಈ ದೇಶದ ಆರ್ಥಿಕತೆ ಭದ್ರವಾಗಿ ನಿಂತಿರೋದು ರೈತನ ಬೆನ್ನು ಮೂಳೆಯ ಮೇಲೆ, ಸಿಮೆಂಟ್ ಕಟ್ಟಡಗಳ ಮೇಲೆ ಅಲ್ಲ, ಕಾರ್ಪೊರೇಟ್ ಕಂಪನಿಗಳ ಮೇಲೆ ಅಲ್ಲ. ಮೇಲ್ನೋಟಕ್ಕೆ ಅದು ಕಾರ್ಪೊರೇಟ್ ಕಂಪನಿಗಳ ಮೇಲೆ ಅಂತ ಕಂಡ್ರೂ ಕೂಡ ಅದು ಇವತ್ತಿಗೂ ನಿಂತಿರೋದು ಈ ದೇಶದ ಕೋಟ್ಯಂತರ ರೈತರ ಮೇಲೆ, ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರರ ಮೇಲೆ. ಹಾಗಾಗಿ ಅವರನ್ನ ವಿಶ್ವಾಸಕ್ಕೆ ತಗೊಂಡು ಅದನ್ನ ನಾವು ಉಳಿಸ್ಕೊಂಡ್ರಷ್ಟೇನೆ ಬಹುಶಃ ಈ ದೇಶಕ್ಕೊಂದು ದಿಕ್ಕು ದೆಸೆ ಸಿಗಬಹುದೇನೋ. ಅದರ್ವೈಸ್ ಹೀಗೆ ಒಂದು ಕೃಷಿ ಪರಂಪರೆ ನಶಿಸಿ ಹೋಗುತ್ತಾ? ಸುಮ್ಮನೆ ಈ ಇಸ್ರೇಲಲ್ಲಿ ಮಾಡಿದಂತ ರೀತಿನಲ್ಲಿ ನಾವು ಭಾರತದಲ್ಲಿ ಮಾಡೋದಕ್ಕೆ ಸಾಧ್ಯ ಅಂತ ಅನ್ನೋದಾದ್ರೆ ಅದನ್ನ ರೈತರ ಇನ್ವಾಲ್ವ್ಮೆಂಟ್ ಮುಖಾಂತರ ಮಾತ್ರ ಸಾಧ್ಯ. ರೈತರನ್ನ ಹೊರಗಿಟ್ಟು ನಾವು ಬರೀ ಕಾರ್ಪೊರೇಟ್ ಕಂಪನಿಗಳಿಂದನೋ ಅಥವಾ ಬೇರೆ ಯಾವುದೇ ಟೆಕ್ನಾಲಜಿ ಬಳಕೆಯಿಂದನೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೊದಲು ಮಾಡಬೇಕಾಗಿರೋದು ರೈತರ ವಿಶ್ವಾಸವನ್ನ ಗೆಲ್ಲುವಂಥದ್ದು. ರೈತರ ವಿಶ್ವಾಸ ಗೆಲ್ಲೋದು ಅಷ್ಟು ಸುಲಭ ಅಲ್ಲ, ಅವರನ್ನ ಫುಲ್ ಮಾಡೋದಕ್ಕಾಗೋದಿಲ್ಲ. ಈ ಕೃಷಿ ಬಿಕ್ಕಟ್ಟನ್ನ ಇನ್ನೂ ಇಷ್ಟು ಪರಿಹಾರ ಮಾಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ನಾವು ಕರೋನಾಕ್ಕೆ ಲಸಿಕೆ ಕಂಡು ಹಿಡಲಿ ಅಥವಾ ಬೇರೆ ಯಾವುದಕ್ಕೆ ಏನು ಅಭಿವೃದ್ಧಿ ಮಾಡಲಿ, ವೇಸ್ಟ್ ಅಲ್ವಾ ಅದು? ಇಷ್ಟು ದೊಡ್ಡ ಬಿಕ್ಕಟ್ಟನ್ನ ಹಾಗೇ ಬಿಟ್ಟು ಬೇರೆ ಏನು ಅಭಿವೃದ್ಧಿ ಮಾಡಿದ್ರು ಕೂಡ ಅದು ಎಲ್ಲಿಗೆ ತಾಗತ್ತೆ? ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನೀ ಕಾರ್ಯವ ಬಿಡನೆಂದು ರಾಜ್ಯಗಳು ಉದಿಸಲಿ ರಾಜ್ಯಗಳಳಿಯಲಿ. ಒನ್ಸ್ ಅಗೇನ್ ಅದನ್ನ ಹೇಳೋದಕ್ಕೆ ಬಯಸ್ತೀನಿ, ರೈತನಿಗೆ ಇದ್ಯಾವುದು ಡಿಫ್ರೆನ್ಸ್ ಆಗಲ್ಲ. ನೀವು ಚಳವಳಿ ಮಾಡಿ ಬಿಡಿ ಅಥವಾ ಕಾಯ್ದೆಗಳು ತರದೇ ಇರಲಿ, ಆತನ ಬದುಕಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಆಯ್ತಾ? ಯಾರೂ ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನವನಿಯುವನು. ಯಾರಿಗೂ ಗೊತ್ತಿಲ್ದಿರಂಗ ಅವನ ಕೆಲಸ ಅವ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹೆಸರನ್ನು ಬಯಸದೆ, ಯಾವ ಹೆಸರು ಬೇಕಾಗಿಲ್ಲ, ಹೊಟ್ಟೆ ತನ್ನ ಸಿಕ್ಕಿದ್ರೆ ಸಾಕು, ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಶಿಸದೆ. ಕನಿಷ್ಠ ನೀವು ಗೌರವ ಕೊಡಿ ಅಂತ ಕೂಡ ನೇಗಿಲ ಯೋಗಿ ಆಶೆ ಪಡೋದಿಲ್ಲ. ಯಾಕೆ ಅಂತಂದ್ರೆ ಈ ಶಬ್ದ, ಈ ವಾಕ್ಯ ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತಿಗೂ ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಕಾಯಕ ಕರ್ಮ ಇಡೀ ದೇಶದ್ದು ನಿಂತಿರೋದೇನೆ ನೇಗಿಲ ಕುಳದೊಳಗೆ.
ಹಾಗೆ ಧರ್ಮ ಉಳಿಬೇಕು ಅಂತ ಅಂದ್ರೂ ನೀವು ನೇಗಿಲನ್ನೇ ಆಶ್ರಯಿಸಬೇಕು. ಉಳುವ ಯೋಗ್ಯ ನೋಡಲ್ಲಿ. ಉಳುವ ಯೋಗಿಯ ಕಡೆ ನಾವೆಲ್ಲರೂ ಗಮನ ಹರಿಸೋಣ, ಹರಿಸಲೇಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.